ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಬರೋಣದ ಸೂಚನೆಯ ಜೊತೆಗೆ ಕೆಲವು ಸಂಗತಿಗಳನ್ನು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ನಾನು ಪ್ರಶ್ನೆ ಕೇಳ್ತೇನೆ, ಯಾವಾಗ ನಾವು ಹೆಚ್ಚು ದೇವರ ಪಾದದಲ್ಲಿ ಕುಳಿತು ಪ್ರಾರ್ಥಿಸ್ತೇವೆ? ಜೋರ ಹೇಳ್ರಿ. ಕಷ್ಟ ಬಂದಾಗ ನಾವು ದೇವರ ಪಾದ ಹೆಚ್ಚಾಗಿ ನಾವು ಪ್ರಾರ್ಥನೆಗೆ ಹೋಗ್ತೀವಿ. ಆದರೆ ಇಲ್ಲೊಬ್ಬ ಭಕ್ತನಿದ್ದಾನೆ, ತೆಗೆದುಕೊಂಡು ಕೀರ್ತನೆಗಳು 30ನೇ ಅಧ್ಯಾಯ. ಇವತ್ತು ಸಾಮುವೇಲು ಕೀರ್ತನೆಯನ್ನು ಓದೋದು ಪರವಾಗಿಲ್ಲ, ಚೆನ್ನಾಗಿ ಓದೋದು. ಕೀರ್ತನೆಗಳು 30ನೇ ಅಧ್ಯಾಯ, ಅದರ 6ನೇ ವಚನವನ್ನು ಎಲ್ಲರೂ ತೆಗೆದುಕೊಳ್ಳುವ. ಕೀರ್ತನೆಗಳು 30ನೇ ಅಧ್ಯಾಯ, ಅದರ 6ನೇ ವಚನ ಓದೋಣವಾ? ನಾನಂತೂ ಕಳವಳಗೊಂಡು ಯೆಹೋವನೇ ನಿನಗೆ ಮೊರೆ ಇಟ್ಟೆನು, ನನ್ನ ಒಡೆಯನಿಗೆ ಭಿನ್ನವಿಸಿದೆನು. ಸಾಕು. ಇದು ಭಕ್ತನಾದ ದಾವೀದನು ಬರೆದಂತಹ ಕೀರ್ತನೆ. ಬರೆದಂಥ ಒಂದು ಸನ್ನಿವೇಶ ಬೇರೆ ಇದೆ. ಆದರೆ ಈ ವಚನವನ್ನು ನಾನು ಮುಂದಿಟ್ಟುಕೊಂಡು ನಿಮ್ಮನ್ನು ಈ ವಾಕ್ಯದ ಬಳಿ ನಡೆಸಲಿಕ್ಕೆ ನಾನು ಬಯಸ್ತೇನೆ. ಗಮನಿಸಲಿ. ನಾನಂತೂ ಸುಖನಿದ್ದಾಗ, ನಾನಾಗಲೇ ಕೇಳಿದೆ, ಯಾವಾಗ ನಾವು ಹೆಚ್ಚಾಗಿ ಪ್ರಾರ್ಥಿಸ್ತೀವಿ? ಕಷ್ಟ ಬಂದಾಗ ದೇವರನ್ನ ಹೆಚ್ಚಾಗಿ ನಾವು ಮೊರೆ ಇಡ್ತೀವಿ, ಗೋಳಾಡ್ತೀವಿ, ಕೂಗ್ತೀವಿ, ಕಣ್ಣೀರಿಡ್ತೀವಿ. ಕಾರಣ ಕಷ್ಟ ಇದೆ ಅಂತ. ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ನಾನಂತೂ ಸುಖನಿದ್ದಾಗ ನನಗೆ ಎಂದಿಗೂ ಚಲನವೇ ಇಲ್ಲವೆಂದು ಹೇಳಿಕೊಂಡಿದ್ದೇನು. ಅಂದರೆ ನನಗೆ ಯಾವತ್ತೂ ಕಷ್ಟ ಬರೋದೇ ಇಲ್ಲ, ನಾನು ಚೆನ್ನಾಗಿದ್ದೀನಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನನ್ನ ಕಷ್ಟ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಈ ಸಮಯ ಚೇಂಜ್ ಆಗೋದೇ ಇಲ್ಲ, ನಾನು ಹೀಗೆ ಇರ್ತೀನಿ ಅಂತ ನೆನೆಸ್ಬಿಟ್ಟಿದ್ದ. ತುಂಬ ದೇವಚಂದ್ರ ಥರ ನೆನೆಸಿದುಂಟು. ನಿಮ್ಮ ಜೀವನದಲ್ಲಿ ಅನುಭವಗಳಾಗಿದೆ. ಕೆಲವು ವಿಷಯಗಳನ್ನ ನಂಬಿಡ್ತೀವಿ, ಕೆಲವು ಕಾರ್ಯಗಳು ಮಾಡಿಬಿಡ್ತೀವಿ, ಹೀಗೆ ಇರ್ತದೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಸ್ವಲ್ಪ ದಿನಗಳದು ಬದಲಾಗಿರುತ್ತೆ, ತಲೆ ಕೆಳಗಾಗಿ ಬದಲಾಗಿರುತ್ತೆ ಅಂತ ಅನುಭವಗಳಿದೆಯಾ? ಬದಲಾಗಿಬಿಟ್ಟಿದೆ. ನಾವು ಅಂದುಕೊಂಡ ಹಾಗೆ ಇರೋದಿಲ್ಲ. ಇವನು ಕೂಡ ಹಾಗೆ ಅಂದ್ಕೊತಿದ್ದಾನೆ, ನಾನು ಸುಖದಿಂದಿದ್ದಾಗ ನಾನು ಅಂದ್ಕೊಂಡೆ ನಾನು ಯಾವತ್ತೂ ಇದು ಬದಲಾಗೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದರಲ್ಲೂ 7ನೇ ವಚನ ಹೇಳ್ತಿದ್ದಾನೆ, ಯೆಹೋವನೇ ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ. ದೇವರು ನಾವೇ ಹೇಳ್ತಿದ್ದಾನೆ, ನಾನೊಂದು ಬೆಟ್ಟದಲ್ಲಿದ್ದೀನಿ. ಬೆಟ್ಟ ಅಂದ್ರೆ ಅರ್ಥ ಏನು? ಸ್ಟ್ರಾಂಗ್ ಆಗಿ ಉನ್ನತವಾಗಿದ್ದೀನಿ, ನಾನು ಉನ್ನತವಾಗಿ ಬೆಳೆದ್ಬಿಟ್ಟಿದ್ದೀನಿ. ನಾವೇ ಹೇಳ್ತಿದ್ದಾನೆ. ಅದಕ್ಕೆ ದೇವರು ಏನು ಮಾಡ್ತಿದ್ದಾರಂತೆ, ಒಂದು ಬೆಟ್ಟಕ್ಕೆ ಕೃಪೆ ಮಾಡಿ ಸ್ಥಿರವಾದ ಬಲವನ್ನು, ಬೆಟ್ಟವೇ ಸ್ಥಿರವಾದ್ದು ಹೌದಾ, ಜೊತೆಗೆ ದೇವರನ್ನು ಸ್ಥಿರಪಡಿಸ್ಬಿಟ್ರಂತೆ, ಒಂದು ದೊಡ್ಡ ಬಲವನ್ನು ಕೊಟ್ಟು. ಈಗ ದಾವೀದನಿಗೆ ಚಿಂತೆ ಇರುತ್ತಾ? ನನ್ನ ಜೊತೆ ಇರ್ರಿ. ಅವನು ಸುಖದಿಂದಿದ್ದಾನೆ, ಅವನ ಬೆಟ್ಟ ಸ್ಥಿರವಾಗಿದೆ, ದೇವರು ಕೃಪೆ ಮಾಡಿ ಸ್ಟ್ರಾಂಗ್ ಆಗಿ ಇಟ್ಬಿಟ್ಟಿದ್ದಾನೆ. ನನ್ನ ಸಭೆಯಲ್ಲೂ ಕೂಡ ಕೆಲವರು ಇದ್ದಾರೆ, ನಾವು ಹೇಗಿದ್ದೀವಿ ಗೊತ್ತಾ, ಹೆಂಗೆ ಸ್ಟ್ರಾಂಗ್ ಆಗಿದ್ವಿ ಗೊತ್ತಾ, ಎಷ್ಟೊಂದು ಚೆನ್ನಾಗಿದ್ವಿ ಗೊತ್ತಾ. ಆದರೆ ಕೆಲವು ವರ್ಷಗಳು ಕಳೀತಿದ್ದಾಗೆ ಆ ಕಂಪ್ಲೀಟ್ ಮ್ಯಾಪ್ ಚೇಂಜ್ ಆಗಿದೆ. ಕಂಪ್ಲೀಟ್ ಸ್ವಭಾವಗಳು, ತಮ್ಮ ಪರಿಸ್ಥಿತಿಗಳೆಲ್ಲವೂ ಬದಲಾದದ್ದನ್ನು ನಾವು ನೋಡ್ತೀವಿ. ಕೆಲವು ಯೌವನಸ್ಥರನ್ನು ಕೂಡ ನಾನು ನೋಡಿದ್ದೀನಿ, ನಾನು ಹೀಗೆ ಅಂದುಕೊಂಡೆ, ಇಂಥ ವ್ಯಕ್ತಿನೇ ನೋಡಿದೆ, ಇಂಥ ಸ್ವಭಾವ ಅವರಲ್ಲಿತ್ತು, ಹಿಂಗೆ ಚೆನ್ನಾಗಿರ್ತೀನಿ ಅಂತ ಮದುವೆ ಆದೆ, ಇವತ್ತು ನನ್ನ ಜೀವನ ಕೆಟ್ಟೋಗಿದೆ ಎಂಬುದಾಗಿ ಕಂಡಿರ್ತಾರೆ. ಆದರೆ ಇಲ್ಲಿ ವಚನ ಹೇಳ್ತದೆ, ಇಷ್ಟೆಲ್ಲ ಇದ್ದಂಥ ವೇಳೆ 8ನೇ ವಚನ, ಯೆಹೋವನೇ ನಿನಗೆ ಮೊರೆ ಇಟ್ಟೆನು, ನನ್ನ ಒಡೆಯನಿಗೆ. ಈಗ ನೀವೇ ಹೇಳಿ, ಸುಖದಿಂದಿದ್ದಾಗ ನಾವು ಈ ಕೆಲಸ ಮಾಡ್ತೀವ? ದೇವರೇ ನಾನು ನಿನಗೆ ಮೊರೆ ಇಡ್ತೀನಿ ಸ್ವಾಮಿ, ನಾನು ನಿನಗೆ ಭಿನ್ನವಿಸ್ತೇನೆ ಎಂಬುದಾಗಿ ಆತನ ಪ್ರಶ್ನೆ ಆಗ್ತಿದ್ದಾನೆ. ಅಂದರೆ ತನ್ನನ್ನು ದೇವರ ಮುಂದೆ ಒಪ್ಪಿಕೊಳ್ತಿದ್ದಾನೆ, ದೇವರನ್ನ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ಬಿಡ್ತೇನೆ. ತುಂಬ ಜನ ಇವತ್ತು ಕಲ್ತಿರುವಂಥದ್ದು, ಸುಖದಿಂದಿದ್ದಾಗ ನಾವು ಸುಖದಿಂದಿದ್ದೀನಲ್ಲ ಸಾಕು ಅಂತೇಳಿ ತೃಪ್ತರಾಗ್ತಾರೆ. ಕೆಲವರು ನನ್ನ ಸಭೆಯಲ್ಲೂ ಕೂಡ ನೋಡಿದರೆ, ಯಾಕೆ ಹೆಚ್ಚಾಗಿ ಯಾವಾಗ ನನ್ನನ್ನು ಹೆಚ್ಚಾಗಿ ಹಾಕ್ಕೊಳ್ತಾರೆ, ಪ್ರಾರ್ಥನೆ ಕೇಳ್ಕೊಳ್ತಾರೆ, ತುಂಬ ಸಮಸ್ಯೆ ಇದ್ದಾಗ. ಸಮಸ್ಯೆ ಇಲ್ಲ ಚೆನ್ನಾಗಿ ಆಗಿಬಿಟ್ಟಾಗ ನನ್ನ ನಂಬರೇ ಡಿಲೀಟ್ ಆಗಿರುತ್ತೆ ಅವ್ರ ಮೊಬೈಲ್, ಅಷ್ಟರ ಮಟ್ಟಿಗೆ ದೂರ ಮಾಡಿಬಿಟ್ಟ. ಕಾರಣ ಒಂದೇ, ನಾನು ಸುಖದಿದ್ದಾಗ ನನ್ನ ಸ್ಥಿತಿ. ಅವನ ತಾವಿಲ್ಲ ಅದೇ ಹೇಳ್ತಾನೆ ನೋಡಿ, ನನಗೆ ಎಂದಿಗೂ ಚಲನವೇ ಇಲ್ಲವೆಂದು ಹೇಳಿಕೊಂಡಿದ್ದೇನು, ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ತೆಗೆದುಕೊಂಡ್ರೆ ಏಕೆ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯಕ್ಕೆ ಬನ್ನಿರಿ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ. ಇಲ್ಲಿ ಒಂದು ರೀತಿಯಲ್ಲಿ ಗೋಳಾಡ್ತಿದ್ದಾರೆ, ತಿಳ್ಕೊಳ್ತಿದ್ದಾರೆ. 31ನೇ ಅಧ್ಯಾಯ ಅದರ 17ನೇ ವಚನ ಓದೋಣ.
ಅಂದುಕೊಳ್ಳುವರು. ಯಾವಾಗ ಅಂದ್ಕೋತಾರಂತೆ ಇವರು ಕಷ್ಟಗಳು ಬಂದಾಗ? ದೇವರ ಮಧ್ಯದಲ್ಲಿ ಇಲ್ಲ ಅಂತ ಅಂದ್ಕೊಳ್ತಾರಂತೆ. ಇಲ್ಲಿ ಒಂದು ಗುಂಪಿನ ಜನ ಇದ್ದಾರೆ. ಇವತ್ತು ನಮ್ಮ ಜೀವನವೂ ಹಾಗೇನೆ. ಏನಾದರೂ ತೊಂದರೆ ಬರೋವರೆಗೂ ನಾವು ಕಿವಿಗೊಡೋದಿಲ್ಲ. ಕೆಲವು ನಮ್ಮ ಸಭೆಯಲ್ಲಿ ಕೂಡ ಆರಾಧನೆಯಲ್ಲಿ ದೇವರನ್ನು ತಿಳಿಸಿದಂಥ ವಿಷಯ ಗಮನಿಸ್ರಿ. ಕೆಲವು ತಪ್ಪುಗಳಲ್ಲಿ ಇದ್ದೀವಿ, ಕೆಲವು ನಷ್ಟಗಳಲ್ಲಿ ಆದೋಗ್ತಿದ್ದೀವಿ. ನಷ್ಟ ಅನ್ನೋಕ್ಕಿಂತ ಕೆಲವು ತಪ್ಪುಗಳಲ್ಲಿ, ಪಾಪದಲ್ಲಿ, ಕೆಟ್ಟ ಸ್ವಭಾವಗಳು ನಾವು ಆದೋಗ್ತಿದ್ರು ನನ್ನ ಜೀವನ ಏನು ತೊಂದರೆಯಿಂದ ಸುಖವಾಗಿ ಹೋಗ್ತದೆ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಆವಾಗ ನಾವೇನಂದ್ಕೋತೀವಿ? ಏನೂ ತೊಂದರೆ ಇಲ್ಲ, ನಮ್ಮದು ಜೀವನ ಚೆನ್ನಾಗಿ ಹೋಗ್ತಿದೆ. ಅದೇ ನಾನು ಸುಖದಿಂದಿದ್ದಾಗ ನನಗೆ ಎಂದಿಗೂ ಚಲನವೇ ಇಲ್ಲ ಅಂತ ಹೇಳ್ಕೊಂಡಿದ್ದೇನೆ. ತಪ್ಪುಗಳಿದ್ದೀವಿ, ಕೆಲವು ನಷ್ಟಗಳಿಗೆ ಗುರಿ ಆಗ್ತೀವಿ. ಆದರೂ ನಾನು ಏನು ಮಾಡ್ತಿದ್ದೀನಿ, ಎಲ್ಲಿ ದಾರಿ ತಪ್ಪುತ್ತೀನಿ ಎಂಬುದಾಗಿ ಕೆಲವರಿಗೆ ಗ್ರಹಿಕೆ ಬರೋದಿಲ್ಲ. ನಿದ್ರೆ ಬರ್ತಿದೆಯಾ? ಎಚ್ಚರವಾಗಿ ಕೇಳಿಸ್ಕೊಡ್ರಿ. ಆದರೆ ನಾವು ಸಣ್ಣ ಸಣ್ಣ ಪೆಟ್ಟುಗಳು ಬರುವಾಗ ಧರ್ಮೋಪದೇಶ ಕಾಂಡ 31:17 ಪ್ರಕಾರ ದೇವರು ನಮ್ಮದಲ್ಲಿ ಇಲ್ಲ ಅನ್ನುವಂಥ ಗ್ರಹಿಕೆ ನಮಗೆ ಬರಬೇಕು. 35 ಬನ್ನಿರಿ. ಅದೇ ಕೀರ್ತನೆ 35 ಅವನು ಏನು ಹೇಳ್ತಿದ್ದಾನೆ ಇಂಥ ಸಂದರ್ಭದಲ್ಲಿ? ಕೀರ್ತನೆಗಳು 30ನೇ ಅಧ್ಯಾಯದಲ್ಲಿ 7ನೇ ವಚನದ ಬಿ ಭಾಗವನ್ನು ಓದೋಣ. ಸ್ಥಿರವಾದಂತಹ ಬಲವನ್ನು ಅನುಭವಿಸಿದ್ದಿ, ಆದರೂ ನೀನು ನಿನ್ನ ಮುಖವನ್ನು ಮರೆ ಮಾಡಿಕೊಂಡಾಗ ಕಳವಳಗೊಂಡು. ದಾವೀದನ, ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ, ನನ್ನ ಜೊತೆ ಇರ್ರಿ. ಯಾವಾಗ ಒಬ್ಬರ ಮುಖ ಮರೆಯಾಯಿತು ಅಂತ ಗೊತ್ತಾಗುತ್ತೆ? ಮಾತಾಡಿಸ್ತಾ ಇದ್ದೆ. ಗಮನಿಸ್ರಿ, ಈಗ ಬೆಳಿಗ್ಗೆಯಿಂದ ನೀವು ನನ್ನ ನೋಡೇ ಇಲ್ಲ, ಮುಖ ಮರೆ ಮಾಡ್ಕೊಂಡ್ರೆ ಅಂತ ಹೇಳಲ್ಲ, ನೀವು ಬಂದಿಲ್ಲ ಅಷ್ಟೇ. ಈಗ ನಾನು ಇಷ್ಟೊತ್ತು ನಿಂತಿದ್ದೀನಿ ನಿಮ್ಮ ಜೊತೆ, ಈಗೇನು ಮಾಡಿಕೊಂಡೆ? ಅರ್ಥ ಆಯ್ತಾ? ಈಗ ದಾವೀದ ಹೇಳ್ತಿದ್ದಾನೆ, ಯೆಹೋವನು ನನಗೆ ತನ್ನ ಮುಖವನ್ನು ಏನು ಮಾಡ್ಕೊಂಡಿದ್ದಾನೆ? ಹಾಗಿದ್ರೆ ಇಷ್ಟೊತ್ತು ಏನಾಗಿತ್ತು ಅವನಿಗೆ? ಅಂದರೆ ದೇವರೊಂದಿಗಿನ ಆ ಅನುಭವ, ದೇವರು ನನ್ನ ಜೊತೆ ಇದ್ದಾರೆ, ಅವರು ನನ್ನ ಕಾಣ್ತಿದ್ದಾರೆ, ನಾನು ಅವ್ರಿಗೆ ಕಾಣ್ತಿದ್ದೀನಿ ಎನ್ನುವ ಈ ಅನುಭವದಲ್ಲೇ ಆತನ ಆಗೋಗ್ತಿರೋದ್ರಿಂದ ಅವನು ಸುಖದಿಂದಿದ್ದಾಗ ಈಗ ಅಂದ್ಕೊಳ್ತಿದ್ದಾನೆ, ದೇವರೊಂದು ವೇಳೆ ತನ್ನ ಮುಖವನ್ನು ನಂಗೆ ಮರೆ ಮಾಡ್ಕೊಂಡು ಬಿಟ್ರೇನೋ. ಅರ್ಥ ಆಗ್ತಿದೆಯೇನು ಹೇಳ್ತಿರೋದು ವಿಷಯ? ಯೇಸು ಸ್ವಾಮಿ ಶಿಲುಬೆ ಮೇಲೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಅಂತ ಹೇಳಿದ್ರು. ಅದರ ಅರ್ಥ ಏನು? ಇಷ್ಟೊತ್ತು ಕೈ ಹಿಡ್ಕೊಂಡೇ ಇದ್ರು. ಯೇಸು ಸ್ವಾಮಿ ಕೈ ಹಿಡ್ಕೊಂಡೆ ತಂದೆ ನಾವು ಕಾಣ್ತಿದ್ದ. ಯೇಸುವಿನ ಅನುಭವ ಏನಂದ್ರೆ ತಂದೆಯಿಂದ ಒಂದಿಗೆನೇ ನಾನು ನಡೆಯುವಂಥ ಅನುಭವ. ಆತನನ್ನು ಬಿಟ್ಟು ನಾನು ಬದುಕ್ತಿಲ್ಲ ಅನ್ನೋ ಅನುಭವ ಅವ್ರಿಗಿದ್ದರಿಂದ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಕೇಳ್ತಿದ್ದಾನೆ. ಇಲ್ಲಿ ದಾವೀದ ಕೇಳ್ತಿದ್ದಾನೆ, ನೀನು ಯಾಕೆ ನನ್ನ ಮುಖವನ್ನು ನಾನು ಮರೆ ಮಾಡ್ಕೊಂಡು ಬಿಟ್ಟೆ ಸ್ವಾಮಿ ಅಂತ ಹೇಳ್ತಿದ್ದಾನೆ. ಅಂದರೆ ಯಾವಾಗಲೂ ನಾನು ನೀನು ಅನ್ಯೋನ್ಯತೆಯಲ್ಲಿದ್ದೀವಿ, ಐಕ್ಯತೆಯಲ್ಲಿದ್ದೀವಿ, ನೀನೊಂದಿಗೆ ನಾನು ನಡೀತಾ ಇದ್ದೆ, ಈಗ ಅದನ್ನು ನಾನು ಕಳ್ಕೊಂಡೆ ಅಂತ ಅನಿಸ್ತಾ ಇದೆ ಸ್ವಾಮಿ ಅಂತ ಹೇಳ್ತಿದ್ದಾನೆ. ಈ ಮಾತನ್ನು ನಾವು ಯಾಕೆ ಹೇಳೋಕ್ಕಾಗ್ತಿಲ್ಲ ಗೊತ್ತಾ? ದೇವರ ಮುಖ ಅಥವಾ ದೇವರೊಂದಿಗೆ ನಡೆಯುವ ಅನುಭವ ಇದ್ದರೆ ಕಳ್ಕೊಂಡ್ಬಿಟ್ನಲ್ಲಪ್ಪ ಸ್ವಾಮಿ ಅನಿಸುತ್ತೆ. ಕೆಲವು ನಮ್ಮ ಸಭೆಯಲ್ಲಿದೆ ದೇವರೊಂದಿಗೆ ನಡೆದಂಥ ಅನುಭವ, ಆತನ ಪ್ರಸನ್ನತೆ ಅನುಭವಿಸಿದಂತಹ, ಆತನಿಂದ ಹೊಂದಿಕೊಂಡಂತಹ, ಆತನ ಸ್ವರ ಕೇಳಿದಂಥ ಅನುಭವ ಅನೇಕರೊಳಗಿದೆ. ಅದು ಕೆಲವು ಮತ್ತೆ ಹೇಳ್ತೀನಿ ಗಮನಿಸ್ರಿ, ಕೆಲವರಿಗೆ ಅದು ಮಿಸ್ ಆದರೂ ದಾವೀದನಂತೆ ನೀವು ಅಂದುಕೊಂಡಿಲ್ಲ. ದಾವೀದ ಏನು ಅಂದ್ಕೊತಿದ್ದಾನೆ? ನಿನ್ನ ಮುಖವು ನನಗೆ ಯಾಕೆ ಮರೆ ಮಾಡ್ಕೊಂಡ್ಬಿಟ್ಟೆ ಸ್ವಾಮಿ ಅಂತ ಕಳವಳಗೊಂಡಂತೆ. ಕಳವಳ ಅಂದ್ರೆ ಅರ್ಥ ಹೇಳಿ? ಗಲಿಬಿಲಿ ಆಗ್ಬಿಟ್ಟ, ಕನ್ಫ್ಯೂಸ್ ಆಯಿತು. ಯಾಕೆ ನನ್ನ ಕೈ ಬಿಟ್ಟರು? ನಾನು ಎಲ್ಲಿ ತಪ್ಪಿದ್ದೀನಿ? ಯಾಕೆ ನನ್ನ ಕೈ ಬಿಟ್ಟು ಹೋಗಿದ್ದಾರೆ ದೇವರು? ಯಾಕೆ ನನ್ನ ಮುಖವನ್ನು ಮರೆ ಮಾಡ್ಕೊಂಡಿದ್ದಾರೆ? ಇವತ್ತು ದೇವಜನರಾದ ನಮ್ಮೊಳಗೆ ಇಂಥ ಕನ್ಫ್ಯೂಷನ್ಸ್ ಬರೋದೇ ಇಲ್ಲ. ಯಾಕೆ ದೇವರು ನನಗೆ ಮರೆಯಾಗಿದ್ದಾರೆ? ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಬರದೇ ಇದ್ದಾಗ ದೇವರ ಮುಂದೆ ಈ ಥರ ಕಾದಿದ್ದೀರಾ? ನನಗೆ ನಿನ್ನ ಪ್ರಸನ್ನತೆ ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ? ನನಗೆ ಯಾಕೆ ನಿನ್ನ ಉತ್ತರ ಬರ್ತಿಲ್ಲ ಸ್ವಾಮಿ? ಕಾದಿದ್ದೀರಾ? ಕೇಳ್ಕೊಂಡಿದ್ದೀರಾ? ದಾವೀದ ಹೇಳ್ತಿದ್ದಾನೆ, ನಾವು ಸುಖದಿಂದಂಥ ಸಂದರ್ಭದಲ್ಲಿ ಉಂಟಾದಂಥ ಪರಿಸ್ಥಿತಿಗಳನ್ನು ನೋಡಿ ನಾನು ಹೇಳ್ತಿದ್ದೇನೆ, ಒಂದು ವೇಳೆ ದೇವರು ತನ್ನ ಮುಖವನ್ನು ನನಗೆ ಮರೆ ಮಾಡ್ಕೊಂಡು ಬಿಟ್ರೇನೋ. ಭಯ ಸ್ಟಾರ್ಟ್ ಆಯಿತು, ಅವನಿಗೆ ಕಳವಳ ಸ್ಟಾರ್ಟ್ ಆಯಿತು. ದೇವರೊಂದಿಗೆ ಇರುವಂಥ ಅನುಭವಕ್ಕೆ ಬನ್ನಿ ಪ್ರಿಯ ಸಭೆ. ಇವತ್ತು ಅನೇಕರು ನನ್ನನ್ನು ನೋಡಿ ದೇವರವರೊಂದಿಗೆ ಇದ್ದಾರೆ ಅಂತ ಯಾಕೆ ನಮ್ಮ ಜೊತೆ ಬರ್ತಿಲ್ಲ ಅಂದರೆ ನಮಗೆ ಗ್ರಹಿಕೆ ಇಲ್ಲ ದೇವರ ಜೊತೆ ಇದ್ದಾರಾ ಇಲ್ವಾ ಅಂತ. ದೇವರ ಜೊತೆ ಇದ್ದಾರೆ ಅನ್ನೋ ಅನುಭವಕ್ಕೆ ನನಗೆ ಬಂದರೆ ದೇವರ ಜೊತೆ ಯಾವ ಗಳಿಗೆ ಇರೋದಿಲ್ಲ ಅನ್ನುವ ತಕ್ಷಣವೇ ನಮಗೆ ಅರಿವು ಬಂದುಬಿಡುತ್ತೆ, ಇವತ್ತು ದೇವರು ನಮ್ಮ ಜೊತೆ ಇಲ್ಲ ಅಂತ. ಕೆಲವು ತಾಯಿಗಳನ್ನು ನೋಡಿ ಯಾವಾಗಲೂ ಮಕ್ಕಳು ಕಣ್ಣು ಮುಂದೆ ಆಡ್ತಾನೆ ಇರ್ತಾರೆ. ಒಂದು 5 ನಿಮಿಷ ಮರೆಯಾದ ತಕ್ಷಣ ಸಡನ್ಲಿ ಗಾಬರಿ ಆಗ್ತಾರೆ ಮಕ್ಕಳು. ತಾಯಿಗಳು ನೋಡಿದ್ದೀರಾ, ಅನುಭವಿಸಿದ್ದೀರಲ್ವ? ಎಲ್ಲೋ ಇದನ್ನು ಮಕ್ಕಳು ತಕ್ಷಣ ಗಾಬರಿ ಆಗ್ತಾರೆ. ಯಾಕೆ ಹೇಳಿ? ಯಾವಾಗಲೂ ಅವರ ಗಮನ ಇರುತ್ತದೆ. ಈಗ ನೀವು ಹೇಳಿ, ಈ ಥರ ಒಂದು ಸಾರಿ ದೇವ್ರ ಜೊತೆ ನನ್ನ ಜೊತೆ ಇಲ್ಲವಲ್ಲಂತ ಗಾಬರಿಯಾದ ದಿನಗಳಿಂದಲೂ ಇದ್ದ ವಾರದ ಈ ಥರ ಮಾಡು, ಬಂದರು ಥರ ಮಾಡು.
ಯಾರೋ ನನಗೊಬ್ರು ಹೇಳಿದ್ರು, ದೇವ್ರನ್ನ ಎಷ್ಟು ಕೇಳ್ತೀವಿ ಗೊತ್ತಾ, ನನ್ನ ಆಗ ಮುನಿಸ್ಕೊಬಿಟ್ರ ಪಾಸ್ಟ್ರ್ ಅವರು. ಯಾರು ಹೇಳಿದ್ರು ನನಗೆ ನೆನಪಿಲ್ಲ, ನನ್ನ ಸಭೆಯೇ ಮುನಿಸ್ಕೊಬಿಟ್ರ ಪಾಸ್ಟ್ರ್ ನನ್ನ ಮೇಲೆ ದೇವರು ಅನಿಸುತ್ತೆ. ಸ್ತೋತ್ರ. ಆಗ್ರಹಿಕನಾರು ಇದೆಯಲ್ಲ ಅವ್ರಿಗೆ. ಗುಡ್. ದೇವರೊಂದಿಗೆ ಇರುವಂಥ ಆ ಅನುಭವವೇ ಅವ್ರು ನನ್ನಿಂದ ದೂರವಾದಂಥ ಸಂಗತಿ ನನಗೆ ಅರ್ಥ ಆಗುತ್ತೆ. ಕೆಲವರು ನನ್ನ ಸಭೆಯಲ್ಲಿ ಇದ್ದಾರೆ, ತುಂಬ ದಿನಗಳು ಸಭೆಗೆ ಬರದಿರ್ತಕ್ಕಂಥವ್ರು ಇದ್ದಾರೆ. ಹಿಂಗೆ ಯೇಸು ಸ್ವಾಮಿ ಒಬ್ರು ಇದ್ದಾರೆ ಅನ್ನೋದೇ ಮರೆತು ಬಿಟ್ಟಿದ್ದಾರೆ. ರಕ್ಷಣೆಯಲ್ಲಿದ್ದಾರೆ, ತಿಂಗಳು ಒಂದ್ಸರಿ ಕರ್ತನ ಬದಲು ತಗೋತಾರೆ, ಆದರೆ ದೇವರ ಜೊತೆ ಇದ್ದಾನೆ ಅನ್ನುವಂಥ ಯಾವ ಕಾರ್ಯಗಳು ಅವರ ಜೀವನದಲ್ಲಿ ಕಾಣಕ್ಕೆ ಸಾಧ್ಯವೇ ಇಲ್ಲ, ಕಾಣೋದಕ್ಕೆ ಸಾಧ್ಯವಿಲ್ಲ. ಬಟ್ ದಾವೀದ ಹೇಳುವಂಥ ಮಾತು 30ನೇ ಅಧ್ಯಾಯಕ್ಕೆ ಬನ್ನಿರಿ, 27ನೇ ವಚನ. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ, ಆದರೂ ಅದರ ಅರ್ಥ ಏನು? ನಾನು ಸ್ಟ್ರಾಂಗ್ ಆಗಿದ್ದೀನಿ, ಆದರೂ ನಿನ್ನ ಮುಖವನ್ನು ಮರೆ ಮಾಡ್ಕೊಂಡ್ಬಿಟ್ಟು ಎಂಬುದಾಗಿ ಕಳವಳ ಸ್ಟಾರ್ಟ್ ಆಯಿತು ಅಂತ. ನಮಗೆ ಇಂಥ ಸಂದರ್ಭದಲ್ಲಿ ಈ ಕಳವಳ ಬರುತ್ತಾ, ನಾವೆಲ್ಲ ಕಾರ್ಯಗಳು ಸಕ್ಸಸ್ ಆಗ್ತಿದೆ, ನನ್ನ ಬಿಸ್ನೆಸ್ಸಲ್ಲೆಲ್ಲ ಸಕ್ಸಸ್, ನನ್ನ ಕೈ ಹಾಕ್ತಿದ್ದ ಕೆಲಸದಲ್ಲೆಲ್ಲ ಸಕ್ಸಸ್, ನನ್ನ ಕುಟುಂಬದಲ್ಲಿ ಯಾರ ಜೊತೆ ಜಗಳಾಡ್ತಿಲ್ಲ, ನೆಮ್ಮದಿಯಾಗಿದ್ದೀನಿ. ಈಗ ಯಾಕೆ ಸ್ವಾಮಿ ನನ್ನೊಂದಿಗೆ ನಿನ್ನ ಮುಖ ಮರೆ ಮಾಡ್ಕೊಂಡಿದ್ದೀಯಾ ಅಂತ ಅನಿಸುತ್ತಾ ನಮಗೆ? ಏನು ಅನಿಸುತ್ತೆ ಹೇಳಿ? ಎಲ್ಲ ಚೆನ್ನಾಗಿದೆ, ದೇವರು ನನ್ನ ಜೊತೆಗೆ ಅವರೇ ಅನಿಸುತ್ತೆ. ಆದರೆ ದಾವೀದ ಹೇಳ್ತಿದ್ದಾನೆ, ಎಲ್ಲ ಕರೆಕ್ಟಾಗಿರುವಾಗ ದೇವರೊಂದು ವೇಳೆ ನನ್ನ ಮುಖವನ್ನು ಮರೆ ಮಾಡ್ಕೊಂಡ್ಬಿಟ್ರೇನೋ. ಕೆಲವು ಸಂದರ್ಭ ಇಂಥ ಪ್ರಶ್ನೆ ನಮಗೆ ಬರಬೇಕು. ಆಶೀರ್ವಾದ ಹೆಚ್ಚಾಗಿ ಬರುತ್ತಾ, ದೇವರೇ ನಿನ್ನಿಂದಲೇ ಬಂತ ಅಂತ ಪ್ರಶ್ನೆ ಹಾಕೋಬೇಕು ನಾವು. ಹಣ ಹೆಚ್ಚಾಗಿ ಬಂತ, ಇದು ದೇವರೇ ನಿನ್ನಿಂದಲೇ ಬಂತ. ದೇವರನ್ನು ಕೆಲವು ಸಾರಿ ಮರೆಸುವುದಕ್ಕೋಸ್ಕರ ದಾವೀದ ಒಂದು ಸಾರಿ ಪ್ರೇಯರ್ ಮಾಡ್ತಾನೆ, ದೇವರೇ ನನಗೆ ಹೆಚ್ಚಾಗಿ ನೀನು ಕೊಟ್ಬಿಡ್ಬೇಡ, ನಾನು ನಿನ್ನನ್ನು ದೂಷಿಸ್ಬಿಡ್ತೀನಿ, ನಾನು ನಿನ್ನನ್ನು ಮರೆತು ಬಿಡ್ತೀನಿ. ಒಂದು ವೇಳೆ ಏನು ಇಲ್ಲದವನಾಗಿ ಮಾಡಿಬಿಡ್ಬೇಡ, ಭಿಕ್ಷೆ ಬೇಡಿ ನಿನಗೆ ಅವಮಾನ ಆಗಿ ಮಾಡಿಬಿಡ್ತೀನಿ. ಆದರೆ ಅದಕ್ಕೋಸ್ಕರ ಏನು ಮಾಡು, ನನಗೆ ಹೊತ್ತಿಗೆ ಬೇಕಾದಷ್ಟು ನನಗೆ ಕೊಡು ಸ್ವಾಮಿ ಅಂತ ಕೇಳ್ತಿದ್ದ. ಅರ್ಥ ಮಾಡ್ಕೊಳ್ರಿ. ಏನಕ್ಕಾಗಿ 2 ಥರದ ಪ್ರಾರ್ಥನೆ, ಜಾಸ್ತಿನೂ ಕೊಡಬೇಡ, ಕಡಿಮೆನೂ ಮಾಡಿಬಿಡ್ಬೇಡ ಅಂತ ಕೇಳಿದೆ. ಏನಕ್ಕೆ? ನಾನು ನಿನ್ನನ್ನು ಮರ್ತು ಬಿಡಬಾರ್ದು ಅಂತ. ಈಗ ನಮಗೆ ಜಾಸ್ತಿ ಬಂದರೆ ನಾವೇನು ಅನ್ಕೋತೀವಿ, ದೇವರು ನನ್ನ ಜಾಸ್ತಿ ಪ್ರೀತಿಸ್ತಾರೆ ಅಂತ ಅಲ್ವಾ? ಬಟ್ ದಾವೀದನ ತಾವಕ ಬೈಬಲ್ ಇರ್ತದೆ, ಶ್ರೀಮಂತರು, ಹಣವಂತರು, ಐಶ್ವರ್ಯವಂತರು ಪರಲೋಕ ರಾಜ್ಯವನ್ನು ಸೇರೋದು ಕಷ್ಟ ಅಂತ. ಬಟ್ ಇಲ್ಲಿ ಯಾರಾದರೂ ಹೇಳಿದ್ರು, ಐಶ್ವರ್ಯವನ್ನು ಬಯಸದೇ ಇರೋರು ಇದ್ದೀರಾ? ಐಶ್ವರ್ಯನ ಬೇಡ ಸ್ವಾಮಿ ಅಂತ ಹೇಳೋರು ಇದ್ದೀರಾ? ಇಲ್ಲ, ನಮಗೆಲ್ರಿಗೂ ಐಶ್ವರ್ಯ ಬೇಕು. ಆದರೆ ಯಾಕೆ ಸಿಕ್ಕಿಲ್ಲ ಗೊತ್ತಾ? ನಿಂಗೆ ಪರಲೋಕ ಕೊಡೋಕ್ಕೋಸ್ಕರ. ಆಮೇನ್, ಹಲ್ಲೆಲೂಯಾ. ಎಂಥ ಒಳ್ಳೆ ದೇವರು. ನಂಗೆ ಐಶ್ವರ್ಯ ಯಾಕೆ ಕೊಟ್ಟಿಲ್ಲ ಗೊತ್ತಾ? ನೀ ಪರಲೋಕ ಕಳ್ಕೊಬಾರ್ದು ಅಂತ. ಒಂದು ವೇಳೆ ಯಾವಾಗ ಕೊಡ್ತಾರೆ ಗೊತ್ತಾ? ನೀನು ಅದು ಬಂದರೂ ದೇವರ ಪ್ರಸನ್ನತೆ ನೀನು ಕಳ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಅನ್ನುವಂಥ ಸ್ಥಿತಿ ಅಥವಾ ಆ ಒಂದು ಗ್ಯಾರಂಟಿ ದೇವರಿಗೆ ನಿನ್ನ ಮೇಲೆ ಬಂದುಬಿಟ್ರೆ, ನೀನು ಬೇಡ ಅಂದರೂ ಐಶ್ವರ್ಯ ನಿನ್ನನ್ನು ಹುಡುಕಿ ಬರುತ್ತೆ. ಆಮೇಲೆ ನನ್ನ ಮೇಲೆ ನಂಬಿಕೆ ಬರಬೇಕು. ಕೆಲವರು ಅಂತಾರೆ, ದೇವರು ನಾನು ಕೆಟ್ಟೋಯ್ತೀನಿ ಅಂತ ಗೊತ್ತಿದ್ರು ಯಾಕೆ ನನಗೆ ಇದು ಕೊಟ್ಟರು, ನನಗೆ ಈಗಾಗುತ್ತೆ ಅಂತ ಗೊತ್ತಿದ್ರು ಯಾಕೆ ನನಗೆ ಇದನ್ನೆಲ್ಲ ಅನುಗ್ರಹಿಸೋದು ದೇವರು ಅಂತ ಪ್ರಶ್ನೆ ಆಗ್ತಾರೆ ದೇವರಿಗೆ. ದೇವ್ರಿಗೊಂದು ನಂಬಿಕೆ, ನೀನು ಬದಲಾಗೋದಿಲ್ಲ, ನೀನು ಕೆಟ್ಟೋಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನೀನು ಕೊಡ್ತಾರೆ. ಆದರೆ ದಾವೀದರಂತೆ ನಾನು ಯಾವತ್ತೂ ಈ ಥರ ಪ್ರಶ್ನೆ ಮಾಡ್ಕೊಳ್ಳೋ ಅಂತ ಬಂದುಬಿಟ್ರೆ ಏನಂತ, ದೇವರೇ ಆದರೂ ನಿನ್ನ ಮುಖವನ್ನು ನನಗೆ ಮರೆ ಮಾಡಿಕೊಂಡದ್ರಿಂದ ನಾನು ಕಳವಳಗೊಂಡೆನು ಅಂತ ಹೇಳ್ತಾರೆ. ದೇವರ ಮುಖ ನಿನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ಅಂದರೆ, ನಾನು ದೇವರ ಮುಖವನ್ನು ನೋಡಿ ಅಂತ ನಾನು ಹೇಳ್ತಿಲ್ಲ, ದೇವರೊಂದಿಗೆ ನಡೆಯುವಂತಹ ಅನುಭವ. ರೋಮ 8:14 ವಚನ ಹೇಳ್ತದೆ, ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ನಾನು ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀನ. ಕುಟುಂಬದಲ್ಲಿ ನಿನ್ನ ಒಡಹುಟ್ಟಿದವರ ಸಂಗಡ, ನಿನ್ನ ಅತ್ತೆ ಮಾವನ ಸಂಗಡ, ನಿನ್ನ ಗಂಡ ಅಥವಾ ಹೆಂಡತಿಯ ಸಂಗಡ, ಮಕ್ಕಳ ಸಂಗಡ, ನೆರೆಹೊರೆಯವರ ಸಂಗಡ ನೀನು ಯಾವ ರೀತಿ ನಡ್ಕೋತಾ ಇದೆಯಾ? ದೇವರು ನಿನ್ನನ್ನು ನಡೆಸ್ತಾ ಇದ್ದಾರ? ಆ ದೇವರು ನಡೆಸಲಿಕ್ಕೆ ನೀನು ಗ್ರಹಿಸ್ತಾ ಇದೆಯಾ? ಒಂದು ವಾಕ್ಯ ತೆಗೆದುಕೊಂಡ್ರೆ ಯೋಬನ ಗ್ರಂಥ 29ನೇ ಅಧ್ಯಾಯ, ಯೋಬನ ಗ್ರಂಥ 29ನೇ ಅಧ್ಯಾಯ, ಯೋಬನು 29ನೇ ಅಧ್ಯಾಯ ಅದರ 18ನೇ ವಚನದಿಂದ ಓದೋಣ. ನಾನೇ ಓದ್ತೀನಿ, ಗಮನಿಸಿ. ಆಗ ನಾನು ಹೇಳಿಕೊಂಡದ್ದೇನೆಂದರೆ, ಅಲ್ಲಿ ಕೂಡ ದಾವೀದ ಏನಂದ್ಕೊಂಡ, ನನಗೆ ಚಲನವೇ ಇಲ್ಲವೆಂತ ನಾನು ಸುಖದಿದ್ದಾಗ ಇದ್ದಾಗ ಅಂದ್ಕೊಂಡೆ. ಈಗ ಯೋಬ ಹೇಳ್ತಿದ್ದಾನೆ, ಆಗ ನಾನು ಅಂದುಕೊಂಡದ್ದೇನೆಂದರೆ, ನನ್ನ ಗೂಡಿನಲ್ಲಿಯೇ ನಾವು ಸಾಯುವೆನು, ನನ್ನ ದಿನಗಳು ಮರಳಿನಂತೆ ಅಸಂಖ್ಯಾತವಾಗಿರುವವು. ಅರ್ಥ ಮಾಡ್ಕೊಳ್ರಿ. ಯೋಬ ಏನಂತಿದ್ದಾನೆ ಅಂದರೆ, ನಾನು ಆಗ ಅಂದರೆ ಹಿಂದೆ ಚೆನ್ನಾಗಿದ್ದಾಗ, ಆಗ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಈಗ ಯೋಚನೆ ಮಾಡಿ, ಯೋಬನಿಗೆ ಕಷ್ಟ ಬಂದಿದೆ ಯಾತಕ್ಕೆ? ಇದಕ್ಕೆ ಅರ್ಥ ಆಯ್ತಾ? ಸೈತಾನ ದೇವ್ರ ಬಳಿಗೆ ಹೋದ್ರಿಂದ ಅಲ್ಲ. ಯಾಕೆ ಹೋದ ಅನ್ನೋದು ಸೆಕೆಂಡ್ರಿ.
ಬಟ್ ಇಲ್ಲಿ ಅವನು ಅಂದುಕೊಂಡಂತೆ, ಆಗ ನಾನು ಅಂದುಕೊಂಡದ್ದೇನೆಂದರೆ ನನ್ನ ಗೂಡ್ಲೇ ನಾನು ಸಾಯ್ತೀನಿ. ಅದು ಹೆಂಗೆ? ನನ್ನ ದಿನಗಳು ಎಷ್ಟಿದೆ ಅಂತೆ ಅಂದ್ರೆ ಅರ್ಥ ಏನು? ಸದ್ಯಕ್ಕೆ ಸಾಯಲ್ಲ ನಾನು ಅಂತ. 70 ಆಗಿರ್ಬೋದು, 80 ಆಗಿರ್ಬೋದು, 90 ಆಗಿರ್ಬೋದು, ನಾನೀಗ ಸಾಯಲ್ಲ. ನನ್ನ ದಿನಗಳು ಇನ್ನೂ ಅದು ಮರಳಿನಷ್ಟು ಹೆಂಗಿದೆ, ಅಸಂಖ್ಯವಾಗಿದೆಯಂತೆ ಅವನ ದಿನಗಳು. ನಾನು ಸತ್ರು ನನ್ನ ಗೂಡ್ಲೇ ಸಾಯ್ತೀನಿ, ಎತ್ತಗೂ ಅಳ್ಳಾಡಲ್ಲ ನಾನು, ಯಾಕಂದರೆ ನಾನು ಸುಖದಿಂದ ಇದ್ದೀನಿ. ಅವನ ಆಸ್ತಿನ ಓದ್ತೀವಲ್ಲ ಒಂದೇ ದೇಹದಲ್ಲಿ, ಅಷ್ಟೊಂದು ಸಮೃದ್ಧಿ ಆಗಿದ್ದೀನಿ. ಆಗ ನಾನು ಅಂದುಕೊಂಡದ್ದೇನೆಂದರೆ, ಮುಂದೆ ಓದ್ತೀನಿ, ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವವು. ಇವನು ಬೇರೆ ಹೆಂಗಿತ್ತಂತೆ, ಇಲ್ಲಿ ನೀರಿಲ್ಲ, 7 ಕಿಲೋಮೀಟರ್ ದೂರದಲ್ಲಿ ನೀರಿದ್ರು ಈ ಬೇರು ಅಲ್ಲಿ ಗಂಟೆ ಹರಡ್ಕೊಂಡಿತ್ತಂತೆ. ಆದ್ದರಿಂದ ನಾನೇನಾಗಲ್ಲ, ಒಣಗೋಗಲ್ಲ. ಮರಕ್ಕೆ ನೀರು ಹಾಕಿಲ್ಲ, ಆದರೂ ನನ್ನ ಬೇರೆ ಏನಿದೆ ಗೊತ್ತಾ, ನೀರಿನ ಜಾಕ್ ಕೊಟ್ಟೋಗದ. ಅಲ್ಲೇಲೂಯಾ. ಇವತ್ತು ತುಂಬ ಜನರ ಓವರ್ ಕಾನ್ಫಿಡೆಂಟ್ ಈ ರೀತಿಯಾಗಿರ್ತವೆ. ನನಗೇನು ಕಷ್ಟ, ನನಗೆ ಕೆಲಸ ಇದೆ, ನನಗೆ ಅಭಿವೃದ್ಧಿ ಇದೆ, ನನಗೆ ಹಣ ಇದೆ, ನನಗೆ ಆಸ್ತಿ ಇದೆ. ಕೆಲವು ದಿನಗಳಲ್ಲಿ ನ್ಯೂಸಲ್ಲಿ ನೋಡಿರ್ಬೋದು, ಕೋಟಿಗಟ್ಟಲೆ ಇರೋರು ಸೂಸೈಡ್ ಮಾಡ್ಕೊಂಡಂಥದ್ದು ಅಲ್ವಾ? ಕೋಟಿಗಟ್ಟಲೆ ಇದೆ, ಸೂಸೈಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇಲ್ಲ. ಮಾರ್ಬಿಟ್ಟು ಇವತ್ತಿಗೆ ಎಲ್ಲ ಸಾಲ ತೀರಿಸ್ಬಿಡ್ಬೋದು. ಆದರೆ ಅಂಥವರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾರಣ ಒಂದೇ, ತನಗಿರುವಂಥವುಗಳಲ್ಲಿ ಅವರು ಅಂದುಕೊಂಡದ್ದು ಹಾಗೆ, ನನ್ನ ಜೀವನ ಬದಲಾಗೋದಿಲ್ಲ, ನನ್ನ ನೆಮ್ಮದಿ ಹಾಳಾಗೋದಿಲ್ಲ, ನನಗಿಂತ ಬೇರೆ ಯಾರೂ ಇಲ್ಲ ಅನ್ನುವಂತಹ ಆ ಒಂದು ಹೆಮ್ಮೆ, ಅಹಂಕಾರ, ಆ ನಾನತ್ವ ಆ ಜನರನ್ನು ಏನು ಮಾಡಿದೆ, ಇಂಥ ಕೀಳು ಸ್ಥಿತಿಗೆ ಯೋಬನು ಬಂದದ್ದರ ವಿಷಯದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಅವನು ಯಥಾರ್ಥ ಚಿತ್ತನು, ದೇವರಿಗೆ ನಂಬಿಗಸ್ತನು ಅಂತ. ಆದರೆ ಒಳೊಳಗೆ ಅಂದ್ಕ ಕೂತದ ಈಗ ಚಿಬಿಡ್ತಾನಮ್ಮ. ಅಂದ್ಕೊಂಡಿದ್ದಂತೆ ನಾನು ಬೇರು ನೀರಿನವರ ಜಾಗ ಹರಡ್ಕೊಂಡ್ಬಿಟ್ಟಿದೆ, ನೀವೇನಂಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ದೇವರನ್ನು ಕೂಡ, ದೇವರೇ ನಿನ್ನ ಅವಶ್ಯಕತೆ ನನಗಿಲ್ಲ, ಕಾರಣ ನೀರು ನಾನು ಕಂಡುಕೊಂಡ್ಬಿಟ್ಟಿದ್ದೀನಿ. ಮುಂದೆ ಓದ್ತೀನಿ, ಗಮನಿಸ್ರಿ. ರಾತ್ರಿಯಲ್ಲಿ ಇಬ್ಬನಿಯೂ ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು. ನೋಡಿ, ನಾವು ಮಲಗಿದ್ರೂ ಬಿಡುವಂಥ ಏನೋ ಸಂಪತ್ತು, ಆದಾಯ. ಕೆಲವರು ನೆನೆಸಿದ್ದೀರಾ, ಕೆಲವು ಆದಾಯಗಳನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ಇವತ್ತು ಕೆಲವರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಅಂತ ಹೊರಟ ಮೇಲೆ ಮನೆ ಒಳಗೆ ಬಂದ ಮೇಲೆ ಆದಾಯ ಸ್ಟಾಪ್, ಅಷ್ಟೊತ್ತು ದುಡಿದ್ರು ಆದಾಯ ಮುಗಿಯಿತು. ಇನ್ನು ಕೆಲವರು ಯಾವ ಥರ ಮಾಡ್ತಾರೆ ಅಂದರೆ, ಕೆಲವ್ರಿಗೆ ಅಲ್ಲಿ ತೆಗೆದುಬಿಡ್ಬೇಕು, ಇಂಥವ್ರಿಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೇಳಿ ನಾವು ಮಲಗಿದ್ರೂ ಆದಾಯ ಬರಬೇಕು. ಅರ್ಥ ಆಗ್ತೀನಿ ಹೇಳೋದು? ಕೆಲವರು ಒಂದು ಲಾರಿ ತೆಗೆದುಬಿಡ್ತಾರೆ ಅಂತ ಇಟ್ಕೊಳ್ಳಿ, ಲಾರಿ ಡ್ರೈವರ್ ಆಗಿಬಿಡ್ತಾರೆ, 4 ಲಾರಿ ತೆಗಿತಾರೆ, ಬಿಡ್ತಾರೆ. ಓನರ್ ಮನೇಲಿ ಮಲಗಿರ್ತಾರೆ, ಲಾರಿ ಏನು ಮಾಡ್ತಿರುತ್ತೆ, ಓಡ್ತಾ ಇರುತ್ತೆ, ಅಲ್ಲಿ ದುಡಿದಿರುತ್ತೆ. ಇದು ಅವನ ಕಲ್ಪನೆ. ಏನು, ರಾತ್ರಿಯಲ್ಲಿಯೂ ಕೂಡ ನನ್ನ ರೆಂಬೆಗಳ ಮೇಲೆ ಏನಾಗಿದೆ, ಇಬ್ಬರಿ ಬಿದ್ದದ, ನನಗೆ ಕೊರತೆನೇ ಇಲ್ಲ. ಅವನು ಮಲಗಿದ್ದಾನೆ, ಕುರಿ ಮರಿ ಆಡು ಒಂಟೆ ಎಲ್ಲ ಮರಿ ಹಾಕಿ ಹೆಚ್ಚುತ್ತಾ ಇದ್ದಾನೆ ಈ ಮಲಗ. ಆದರೆ ಅವನಿಗೆ ಗೊತ್ತಿಲ್ಲ ಒಂದೇ ದಿನದಲ್ಲಿ ಹಿಂಗೆ ಆಗ್ಬಿಡುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಪ್ರಿಯ ಸಭೆ, ಗಮನಿಸ್ರಿ, ನೀನು ಅಂದುಕೊಂಡಿರುವ ಹಾಗೆ ನನ್ನ ಜೀವಿತ ಇರುವುದಿಲ್ಲ. ನನ್ನನ್ನು ಬಿಟ್ಟರೆ ಇಲ್ಲ ಎಂಬ ನಾಣತ್ವ. ನನ್ನ ಸಭೆಯಲ್ಲಿ ಪ್ರತಿಯೊಬ್ಬರಿಗೆ ವಾಕ್ಯ ಕೇಳಿದ್ರೆ ಹೆಂಗಿರ್ಬೇಕಾದ್ರೆ ದೀನ ಸ್ವಭಾವ. ದೇವರು ದೀನರಿಗೆ ಮನ ಮರುತ್ತಾರಂತೆ. ದೀನತೆ ಎಂಥ ಸ್ಥಿತಿಗೆ ಬಂದರು, ಯಾರೇ ಬಂದರೂ ಅವರನ್ನು ಆಧರಿಸುವಂತಹ, ಅವರನ್ನು ಪ್ರೀತಿ ತೋರಿಸುವಂತಹ ದೀನ ಮನಸ್ಸುಳ್ಳವರಾಗಿ ನಾವು ನೀನು ಕಾಣಿಸಿಕೊಳ್ಬೇಕು. ಯೇಸುಸ್ವಾಮಿ ಹಾಗೇ ಇದ್ದದ್ದು, ಯೇಸುಸ್ವಾಮಿ ಹಾಗೇ ಇದ್ದದ್ದು. ಎಷ್ಟೊಂದು ಗಲೀಜಾಗಿ ಬಂದಂಥ ವ್ಯಕ್ತಿಗಳು ಕೂಡ ಸ್ವಾಮಿ ಪೇತ್ರನ ಕರೆದಾಗ ಮೊದಲನೇ ಮಾತು ಪೇತ್ರ ಏನು ಗೊತ್ತಾ, ಯೇಸುಸ್ವಾಮಿ ಪೇತ್ರನ ಕರೆದಾಗ ನೀನು ಬಲೆಗಳನ್ನ ಬಿಟ್ಟು ನನ್ನ ಹಿಂಬಾಲಿಸು ಅಂತ ಹೇಳಿದಾಗ ಏನಂದ ಗೊತ್ತಾ, ನಾನು ಪಾಪಾತ್ಮನು, ಪಾಪಿ ಅಂತ ದೇವರು ಗೊತ್ತು. ಅನೇಕ ಹೊಲಸಾದ ಜನರನ್ನ, ಕೆಟ್ಟ ಜನರನ್ನು ಅವರು ಮುಟ್ಟುವಾಗಲೂ, ಅಯ್ಯೋ ನನ್ನ ಮುಟ್ಟಬೇಡಿ, ನನ್ನ ಕಾಯಿಲೆ ಉಳ್ಳವನಂತ ಕುಷ್ಠರೋಗಿ ಕೇಳುವಾಗಲೂ ಅವರನ್ನು ಮುಟ್ಟಿದ್ರು. ಯಾಕಂದರೆ ಯೇಸು ಕ್ರಿಸ್ತನ ಅಧೀನ ಮನಸ್ಸುಳ್ಳವರಾಗಿದ್ದರು. ಇವತ್ತು ನಮ್ಮಲ್ಲಿ ಕೆಲವು ಸ್ಥಾನ ಬಂದುಬಿಟ್ರೆ, ಕೆಲವು ಲೆವೆಲ್ ನಮಗೆ ಪ್ರಾಪ್ತವಾಗಿಬಿಟ್ರೆ ಆ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ನೋಡ್ತೀವಿ. ಇಳಿದು ಸೇವೆ ಮಾಡಲ್ಲ. ಕೆಲವು ನನ್ನ ಸಭೆಯಲ್ಲಿದ್ದಾರೆ, ಇಳಿದು ಸೇವೆ ಮಾಡ್ತಿದ್ದಾರೆ. ತನ್ನ ಸ್ಥಾನ, ತನ್ನ ಸ್ಥಿತಿಯನ್ನು ಬಿಟ್ಟು ಇಳಿದು ತನ್ನ ಸೇವೆ ಕಾರ್ಯಗಳಲ್ಲಿ ಕೈ ಜೋಡಿಸೋದಿದ್ದಾರೆ. ಅಂಥವ್ರಿಗಾಗಿ ದೇವರಿಗೆ ಸ್ತೋತ್ರ. ನಾನು ಹೇಳ್ತೀನಿ, ಅಂಥವರು ಏಳದೇ ಇದ್ದರೂ ಅವರ ಬೇರು ನೀರಿನವರೆಗೂ ಹರಡಿಕೊಂಡು. ಆಮೇಲೆ ನಾನು ಹರಡ್ಕೊಂಡಿದ್ದೀನಿ ಅಂತ ನೆನೆಸಿದ್ರೆ ಕೆರೆನೇ ಬತ್ತಿಸ್ಬಿಡ್ತಾರೆ ದೇವರು. ಎಲ್ಲಿವರೆಗೆ ಹರಡ್ಕೊಂಡಿತ್ತೋ ಆ ಕೆರೆನೇ ಬತ್ತಿಸ್ಬಿಡೋದಕ್ಕೆ ನಮ್ಮ ದೇವರಿಂದ ಆಗ್ತದೆ. ಹಲ್ಲೆಲೂಯ. ಕೆಲವು ಸಲ ಬರತ್ತವ್ರು ಹೇಳ್ತಾರೆ, ದೇವರು ನನ್ನ ಜೀವನದಲ್ಲಿ ಮಾಡಿದಂಥ ಏನೆಲ್ಲ ಮಾಡಿದಾರೋ, ಈಗ ಏನಿದ್ದೀನೋ ಎಲ್ಲ ನಾನು ಸ್ವಾಮಿ ಕೃಪೆ ಪಾಲಿಸ್ತೀನಿ. ಅವ್ರು ಮಾಡಿರೋದು ಎಲ್ಲ ಆ ಥರ ಸಲ್ಲಿಸ್ತಿದ್ದ. ಅವರೊಬ್ಬರ ಬಗ್ಗೆ ತುಂಬ ಜನ ಅರ್ಜಿದ್ರು, ದೇವ್ರಿಗೆ ಸ್ತೋತ್ರ. ಪ್ರತಿಯೊಬ್ಬರಲ್ಲಿ ಇದು ಬರಲಿ. ಯೋಬನ ಘಟನೆಯನ್ನು ಯಾಕೆ ಇವತ್ತು ದೇವರು ನಮ್ಗೆ ತೋರಿಸಿದ್ದಾರೆ ಅಂದರೆ, ಆಗ ಅಂದ್ಕೊಂಡಿದ್ದಂತೆ. ನಾವು ಯಾವತ್ತೂ ಅನ್ಬಾರ್ದು ಆಗ ಅಂದ್ಕೊಂಡಿದ್ದೀವಿ ಅಂತ. ಇಲ್ಲ, ಆಗ ಅಂದ್ಕೊಂಡಿದ್ದು ಬದಲಾವಣೆ ಬರೋಕ್ಕೆ ಮುಂಚೆ ಈಗ ನಾನು ಚೇಂಜ್ ಆಗಿದ್ದೀನಿ. ಅದು ಈ ತಿಂಗಳಲ್ಲೇ ನನ್ನ ಮನಸ್ಥಿತಿ ಬದಲಾಗಿದೆ ಅನ್ನೋ ಮನಸ್ಥಿತಿನ ಬರಬೇಕು.
ಆಮೇಲೆ ಮುಂದೆ ಓದ್ತೀನಿ, ಗಮನಿಸ್ರಿ. 29ನೇ ಅಧ್ಯಾಯ ಅದರ 20ನೇ ವಚನ. ನನ್ನ ಮಾನವು ಹೊಸದಾಗುತ್ತಲೂ ನನ್ನ ಬಿಲ್ಲು ಕೈಯಲ್ಲಿ ಬಲಗೊಳ್ಳುತ್ತಲೂ ಇರುವವು ಎಂಬುದೇ. ಈ ರೀತಿಯಾಗಿ ಅವನು ಅಂದ್ಕೊಂಡ್ಬಿಟ್ಟಿದ್ದ, ದಿನೇ ದಿನೇ ಬಲ ಹೊಂದ್ಕೊಳ್ತೀನಿ, ನನ್ನ ಮಾನ ಮರ್ಯಾದೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ, ಅದು ಯಾವತ್ತೂ ಕಡಿಮೆ ಆಗಲ್ಲ ಅಂತ. ಆದರೆ ಅವನ ಜೀವನದಲ್ಲಿ ಏನು ನಡೆಯಿತು ಅನ್ನೋದು ನಾವೆಲ್ಲ ಎಷ್ಟು ಧ್ಯಾನಿಸಿದ್ದೀವಿ ಅವನ ಕುರಿತಾಗಿ. ಇಲ್ಲಿಂದ 25ನೇ ವಚನದವರೆಗೂ ಇನ್ನೂ ಅನೇಕ ವಿಷಯಗಳನ್ನು ಅದನ್ನು ಹೇಳ್ತಾನೆ. ಆದರೆ ನಾನು ಬೇಗ ಮುಗಿಸಿಗೆ ಸಮಯ ಇಲ್ಲದಿರೋದು ಮುಂದೆ ಹೋಗ್ತೀನಿ. 30ನೇ ವಚನದ 1ನೇ ವಚನ ಓದ್ರಿ. 30ನೇ ಅಧ್ಯಾಯದ 1ನೇ ವಚನ, 30ನೇ ಅಧ್ಯಾಯ 1ನೇ ವಚನ. ಈಗಲಾದರೂ ಸಾಕು. ಒಂದು ನಿಮಿಷ. 18ನೇ ವಚನದ ಮೊದಲನೇ ಭಾಗ ಏನು? ಆಗ. 30ನೇ ಅಧ್ಯಾಯ 1ನೇ ವಚನ ಹೇಳ್ತದೆ ಈಗಲಾದರೂ. ಅವನು ಅಂದ್ಕೊಂಡಿದ್ದ ಆಗ ನನ್ನ ಬಿಟ್ಟರೆ ಇಲ್ಲ. ಅದೇ ಒಂದೇ ವರ್ಡ್ ಹೊಂದಿಸುವಾಗ ನನ್ನ ಬಿಟ್ಟರೆ ಬೇರೆಯವರು ಇಲ್ಲ ಭೂಮಿ ಮೇಲೆ. ನಾನು ಕಳೆದ ಕೆಲವು ಸಾರಿ ಮದುವೆ ಅಂತ ನೆನೆಸ್ತೀನಿ. ಅವನು ಒಂದು ಕೊಚ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾನೆ. ಸ್ವಂತ ದೃಷ್ಟಿಯಲ್ಲಿ ಗಣನೆಗೆ ಬರುವವನಂತಂದರೆ ನನ್ನ ಬಿಟ್ಟಿಲ್ಲ ಅಂತ ಅಂದುಕೊಂಡಿದ್ದಕ್ಕೆ ದೇವರ ಅವನಿಗೆ ಕ್ಲಾಸ್ ತಗೋತಾನೆ. ದೇವರು ಅವನನ್ನು ಚಾರ್ಜ್ ಮಾಡ್ತಾನೆ. ನೀವೇ ಸರಿನಾ? ತೆಗೆದುಕೊಂಡ್ರೆ 32ನೇ ಅಧ್ಯಾಯಕ್ಕೆ ಬಂದರೆ 32ನೇ ಅಧ್ಯಾಯ 1ನೇ ವಚನ ಓದೋಣ. ಹಾಂ, ಸಾಕು. ಹೆಂಗಿತ್ತಂತೆ ಯೋಬನಿಗೆ? ಎಲ್ಲರೂ ನನ್ನ ಜೊತೆಗೆ ಸ್ವಂತ ಗಣನೆಯಲ್ಲಿ ಆಗಿದ್ದರೆ ಯಾರ ದೃಷ್ಟಿಲಲ್ಲ, ದೇವರ ದೃಷ್ಟಿಲಲ್ಲ. ಇವನ ದೃಷ್ಟಿಲಿ ಏನಾಗಿದ್ದ? ನಾನು ನೀತಿವಂತ. ಬಟ್ 1ನೇ ಅಧ್ಯಾಯದಲ್ಲಿ ದೇವರೇ ಹೇಳ್ತಾರೆ ಇವನು ನೀತಿವಂತ ಅಂತ. ಆದರೆ ಇವನ ದೃಷ್ಟಿಲಿ ಏನಾಗ್ಬಿಟ್ಟ? ನಾನು ಸರಿಯಾಗಿದ್ದೀನಲ್ಲ, ಅವರೇನು ಬುದ್ಧಿ ಹೇಳೋದು ನನಗೆ, ಇವರೇನು ಬುದ್ಧಿ ಹೇಳೋದು. ಇದಕ್ಕೆ ಸ್ನೇಹಿತರು ಏನು ಮಾಡ್ತಾರೆ ಮಾತಾಡೋದೇ. ಈಗ 38ಕ್ಕೆ ಬನ್ನಿರಿ, 38ನೇ ಅಧ್ಯಾಯಕ್ಕೆ ಬನ್ನಿರಿ. 38ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ದೇವರು ಮಾತಾಡ್ತಿದ್ದಾರೆ. ನಾನೇ ಓದ್ತೀನಿ, ಗಮನಿಸಿ. ಯೋಬನ ಗ್ರಂಥ 38ನೇ ಅಧ್ಯಾಯ 1ನೇ ವಚನ. ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆ. ಪ್ರತ್ಯುತ್ತರದ ಅರ್ಥ ಏನು? ಪ್ರಶ್ನೆ ಬಂದಿರಬೇಕು ಆ ಕಡೆಯಿಂದ. ಆ ಪ್ರಶ್ನೆ ಏನು? ನಾನು ಸ್ವಂತ ಗಣನೆಯಲ್ಲಿ ನೀತಿವಂತ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಏನಂತ ಗೊತ್ತಾ? ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಶೂರನಂತೆ ನಡುಗಟ್ಟಿಕೊ. ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ಯಾರು ಹೇಳ್ತಿರೋ ಮಾತಿದು? ದೇವರು ಯಾರು ಹೇಳ್ತಿದ್ದಾರೆ? ಏನಂತ ಹೇಳ್ತಿದ್ದಾರೆ? ಗಮನಿಸ್ರಿ. ಶೂರನಂತೆ ನಡಿಕಟ್ಟಿಕೊ. ಯೋಬನ ಸ್ಥಿತಿ ಇವತ್ತು ಹೆಂಗಿದೆ ಗೊತ್ತಾ? ಈ ಅಧ್ಯಾಯ ಬರೆಯುವಾಗ ಹೆಂಗಿತ್ತು ಹೇಳಿ? ನೆತ್ತಿಯಿಂದ ಅಂಗಾಲ್ವರೆಗೂ ಕುರಗಳು, ಕೆರಿತಾ ಕೂತಿದ್ದಾನೆ. ಮಕ್ಕಳೆಲ್ಲ ಸತ್ತೋಗಿದ್ದಾರೆ, ಆಸ್ತಿ ಎಲ್ಲ ಇಲ್ಲದಂಗಾಗಿದೆ. ಹೆಂಡತಿ ಅವಮಾನ ಪಡಿಸಿದ್ದಾಳೆ. ಈಗ ದೇವರು ಹೇಳ್ತಾರೆ ಏನು ಅಂದರೆ, ಎದ್ದಪ್ಪ ಶೂರನಂತೆ ನಡು ಕಟ್ಕೊಂಡು ಎದ್ದಿಂತ್ಕೊ ಅಂತ ಹೇಳ್ತಿದ್ದಾರೆ. ಚುಚ್ಚು ಮಾತಾಡೋದು ನಮಗೆ ಮಾತ್ರ ಗೊತ್ತಾ? ದೇವರು ಹೆಂಗೆ ಚುಚ್ಚು ಮಾತಾಡ್ತಾರೆ ಅಂದರೆ, ಇವತ್ತು ಏನೂ ಇಲ್ಲದೆ ಇರುತ್ತ ನಿನಗೆ ಎದ್ದು ನೋಡಮ್ಮ, ನಿಂತ್ಕ ನೋಡಮ್ಮ ಅಂತ. ಕೆಲವರು ಹೇಳಲ್ವಾ? ಏನು ಆಗದಿದ್ದಾಗ ಓಡ್ಬಾ ನೋಡಮ್ಮ, ಬಾ ನನ್ನ ಹಿಡ್ಕ, ಬಾ ಮುಟ್ಟು ನನ್ನ, ಆಗದಿರೋವ್ರನ್ನ. ಯೋಬನಿಗೆ ದೇವ್ರು ಹೇಳ್ತಿರೋದು, ಎದ್ದಪ್ಪ ನಿನ್ನ ನಡುವನ್ನ ಹೆಂಗೆ ಕಟ್ಕೋ, ಶೂರನಂತೆ ಕಟ್ಕೊಂಡು ನಿಂತ್ಕೋ. ನೆಕ್ಸ್ಟ್ ಹೇಳ್ತಿದ್ದಾರೆ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಕೈ ಕಟ್ಕೊಂಡು ದೇವ್ರು ಹೇಳ್ತಾರೆ. ನಂಗೆ ಉಪದೇಶ ಮಾಡಪ್ಪ ನೀನು. ಅವ್ನಿಗೆ ಹೆಂಗೆ ಚುಚ್ಚಿರಬೇಕು. ಇದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ದೇವ್ರು ಹೇಳುವಾಗ ಅವನೇನು ಹೇಳ್ತಿದ್ದಾನೆ ಅಂದರೆ, 39ನೇ ಅಧ್ಯಾಯಕ್ಕೆ ಬನ್ನಿರಿ. 38ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 40ನೇ ಅಧ್ಯಾಯ 3ನೇ ವಚನ ನಾನು ಓದ್ತೀನಿ ನೋಡ್ರಿ. ದೇವರೆಲ್ಲ ಹೇಳಿದ ಮೇಲೆ 3ನೇ ವಚನ ಓದ್ತೀನಿ. 40ನೇ ಅಧ್ಯಾಯ 3ನೇ ವಚನ. ಆಗ ಯೋಬನು, ಅಯ್ಯೋ ನಾನು ಅಲ್ಪನೇ ಸರಿ, ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ? ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವೆನು. ಒಂದು ಸಾರಿ ಮಾತಾಡಿಬಿಟ್ಟಿದ್ದೇನೆ, ಪ್ರತಿವಾದ ಮಾಡಲಾರನು. 2 ಸಲ ಹೌದು ಸ್ವಾಮಿ, ಒಂದಲ್ಲ 7 ಸಲನೂ ಅಂದ್ಬಿಟ್ಟಿನಿ ಅದೇ ಥರ. ಅದಕ್ಕೋಸ್ಕರ ನೀನೇನು ಮಾಡು, ಇನ್ನೇನು ನುಡಿಯಲು ಒಲ್ಲೆನು ಎಂದು ಯೆಹೋವನಿಗೆ ಹೇಳಿದನು. ಸಾಕು ಸ್ವಾಮಿ, ನಾನು ಇನ್ನೇನು ಮಾತಾಡಲ್ಲ, ನಾನು ಬಿಟ್ಟು ಅಂದ ಯೋಬ. ದೇವ್ರೇನು ಮಾಡಬೇಕಿತ್ತು ಆಗ? ವೆರಿ ಗುಡ್ ಅನ್ಬೇಕಿತ್ತು. ಮುಂದಕ್ಕೆ ಓದ್ತೀನಿ ನೋಡ್ರಿ, 6ನೇ ವಚನ.
ಆಮೇಲೆ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆ ಅಂದರೆ, ಇಲ್ಲೇ ಇಲ್ಲ ಕಣೆ, ಎದ್ದು ಸೂರ್ಯನಂತೆ ನಿಂತ್ಗ ನೀನು, ಇಲ್ಲ ಕಣೆ ಹೇಳು. ಎರಡನೇದಾಗಿ, ನಾನು ಪ್ರಶ್ನೆ ಮಾಡಿದೆನು, ನೀನು ನನಗೆ ಉಪದೇಶಿಸು. ಪುನಃ ಸ್ಟಾರ್ಟ್ ಮಾಡಿದ್ರು. ಎಲ್ಲಿಂದ ಯಾವ ವಿಚಾರವನ್ನು ಮನೆಗೆ ಹೋಗಿ ಓದಿ ನೋಡ್ರಿ. ಮೊಸಳೆ ಯಾರು ಮುಗ್ದಾರ ಹಾಕಿದ್ರು, ಕಾಡು ಕೋಣ ಅಥವಾ ನೀರು ಗುದ್ರೆ ನೀರಾಣೆ ಹೆಂಗೆ ಮರಿ ಹಾಕುತ್ತೆ ನಿಂಗೆ ಗೊತ್ತಾ, ನಂಗೆ ಹೊಸ ಹೇಳ್ಕೊಡು ಅಂತಾರೆ ದೇವರು. ಭೂಮಿಯನ್ನು ಅಳತೆ ಮಾಡಿದ್ನಲ್ಲ, ಆ ನೂಲ್ಗುಂಡು ಇಟ್ಟವ್ರು ಯಾರು? ಮಹೇಶ್ ಪದ ಇದ್ದೀರಾ? ನೂಲ್ಗುಂಡು, ಇನ್ನೊಂದು ಯಾವುದು ಎಂತ ತೂಕದ ಗುಂಡು. ತೂಕದ ಗುಂಡು ಇಟ್ಟು ಅಳತೆ ಮಾಡಿದಲ್ಲ, ಅದು ಯಾರು ನಿನಗೆ ಗೊತ್ತಾ ಹೇಳು ನಂಗೆ ಅಂತ ಕೇಳ್ತಾರೆ ದೇವರು. ಯಾರನ್ನ? ಯೋಬನ್ನ. ಯಾಕೆಂದ್ರೆ ಸ್ವಂತ ಕಣ್ಣಲ್ಲಿ ನೀನು ಯಾರು? ನೀತಿವಂತ ನೀನು, ಹೇಳು ನೀನು. ಅವನಿಗೆ ಹಾಕುವಂಥ ಒಂದೊಂದು ಪ್ರಶ್ನೆಯು ಇವತ್ತು ಭೂಮಿಯ ಎಲ್ಲ ಕಾರ್ಯಗಳು ತಿಳಿಸುವುದಕ್ಕೆ ಮಾರ್ಗ ಆಯಿತು. ಆದರೆ ಅವನಿಗೆ ಜಿಗುಪ್ಸೆ ಆಗೋದು ಜೀವನದಲ್ಲಿ. ಪುನಃ ಅದೇ ಪ್ರಶ್ನೆಗೆ ಹಾಕಿದ್ರು. ಕಡೆಗೆ ಬಂದು 40ನೇ ಅಧ್ಯಾಯಕ್ಕೆ ಬಂದು 42ನೇ ಅಧ್ಯಾಯಕ್ಕೆ ಬಂದ್ರಿ. 42ನೇ ಅಧ್ಯಾಯ 41ನೇ ಅಧ್ಯಾಯದ ಕಡೆಯ ವಚನದವರೆಗೂ ದೇವರು ಮಾತಾಡ್ತಾರೆ. ಈಗ 42ನೇ ಅಧ್ಯಾಯದ ಮೊದಲನೇ ವಚನ ಹೇಳ್ತಾನೆ, ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯೆಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳ್ಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನು ನನಗೆ ಉಪದೇಶಿಸು ಎಂದು ನೀನು ಅಪ್ಪಣೆ ಕೊಟ್ಟೆಯಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು. ಯೋಬ ಹೇಳ್ತಿದ್ದಾನೆ, ದೇವರು ಭಯಂಕರ ಅಂತ ಕೇಳಿಸ್ಕೊಂಡಿದ್ದೆ, ಈಗಲಾದರೂ ಈ ಸ್ಥಿತಿ ನಮ್ಗೆ ಯಾರಿಗೂ ಬರಬಾರ್ದು. ನಾನಿವತ್ತು ಹೇಳ್ತೀನಿ, ದೇವರು ಭಯಂಕರ, ಅವನ ಕೈ ಸಿಕ್ಕಬೇಡ್ರಿ, ಹುಷಾರಾಗಿರಿ, ಬದಲಾಗ್ರಿ ಅಂತ. ಪಾಸ್ಟರ್ ಬಾಯಲ್ಲಿ ಕೇಳಿಸ್ಕೊಂಡಿದ್ದೆ, ಈ ಖಂಡಿ ಸ್ವಾಮಿ ಅನ್ನೋ ಸ್ಥಿತಿ ಬರಬಾರ್ದು. ಯೋಬ ಹೇಳ್ತಿದ್ದಾನೆ, ಕೇಳಿಸಿಕೊಂಡಿದ್ದೆನು, ಈಗಲಾದರೂ ಅವನ ಕಣ್ಣಾರೆ ಕಂಡೆನು. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಈಗ ಕೊನೆ ಮಾಡ್ತಾನೆ ಯೋಬ ಮಾತಾಡೋದು, ದೇವರು ಮಾತಾಡೋದು. ಹಲ್ಲೆಲೂಯಾ. ಮತ್ತೆ ಬನ್ನಿ 29ನೇ ಅಧ್ಯಾಯಕ್ಕೆ ಬನ್ನಿ, 30ನೇ ಅಧ್ಯಾಯಕ್ಕೆ. ಇಂತಹ ಎಲ್ಲ ಸ್ವಭಾವ ಅವನಿಗಿದ್ದರಿಂದ ಈಗ 30ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ, ಈಗಲಾದರೂ ನನಗಿಂತ ಚಿಕ್ಕ ವಯಸ್ಸಿನವರು ನನ್ನನ್ನು ಪರಿಹಾಸ್ಯ ಮಾಡ್ತಾರೆ. 29ನೇ ಅಧ್ಯಾಯದಲ್ಲಿ ಅಂದುಕೊಂಡಿದ್ದೇನೆ, ಅವನು ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಥ ಉನ್ನತವಾದಂಥ ಅನುಭವ. ಒಂದು ವೇಳೆ ನಿಮ್ಮ ಸಂಪಾದನೆ, ನಿಮ್ಮ ಹಣದ ಆದಾಯ ಮಿತಿ ಮೀರಿ ನಿನ್ನ ಕುಟುಂಬಕ್ಕೆ ಒಂದು ವೇಳೆ ಬರುವಂಥ ದಿನಗಳು ಬಂದರೆ ಯಾವತ್ತೂ ಕೂಡ ದೇವರನ್ನು ಮರೆತು ಬಿಡಬೇಡ. ಯಾವತ್ತೂ ಕೂಡ ನಿನ್ನನ್ನು ನೀನು ಹೆಚ್ಚಿಸ್ಕೊಂಡು ಬಿಡಬೇಡ. ನನಗೆ ಎಂಥ ಸ್ಥಿತಿ ಬಂದಿದೆ, ಯಾವ ರೀತಿ ನನ್ನ ನಡೆಸಿದ್ದಾರೆ, ಯಾವತ್ತೂ ಕೂಡ. ಕೆಲವು ಸಾರಿ ನಾನು ಸಭೆಯಲ್ಲಿ ನೋಡಿದ್ದೀನಿ, ಕೆಲವರಿಗೆ ಹಣ ಅಥವಾ ಜವಾಬ್ದಾರಿಗಳು ಜಾಸ್ತಿ ಇದ್ದಾಗ ಸಭೆಯಿಂದ ದೂರ ಆಗ್ತಾರೆ. ಜವಾಬ್ದಾರಿಗಳು ಕೊಟ್ಟಂಥ ದೇವರು ನೀನು ನಂಬಿಗಸ್ತನಾಗಿರ್ತೀಯ ಅಂತ ಕೊಡ್ತಾರೆ. ಇಲ್ಲದಿದ್ದರೆ ಖಂಡಿತವಾಗಿ ದೇವರು ಒಂದು ಗಳಿಗೆ ಅದನ್ನು ಯೋಬನ ಹೇಳ್ಬಿಡ್ತಾರೆ, ಆಗ ಹಂಗಿದ್ದೆ, ಈಗ ಹಿಂಗಾಗಿದ್ದೀನಿ ಅಂತ. ಇಂಥ ಸ್ಥಿತಿಗೆ ನಾವು ಬರಬಾರ್ದು. ಹಲ್ಲೆಲೂಯಾ. ಮುಂದೆ ಓದ್ತೀನಿ, ಗಮನಿಸಿರಿ. ಇವರ ತಂದೆಗಳನ್ನು ನನ್ನ ಮಂದೆ ನಾಯಿಗಳೊಡನೆಯೂ ಇರತಕ್ಕವರಲ್ಲವೆಂದು ತಳ್ಳಿಬಿಟ್ಟಿದ್ದೇನಲ್ಲ. ಯಾರನ್ನ? ಈಗ ಗೇಲಿ ಮಾಡ್ತಾರೆ ಚಿಕ್ಕ ವಯಸ್ಸಿನವರು, ಅವರ ಎತ್ತವ್ರನ್ನ ನಾಯಿಗಳ ಜೊತೆ ಇರೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ತಳ್ಳಿಬಿಟ್ಟಿದ್ದಂತೆ ಯೋಬ. ಇವನು ನೀತಿವಂತನ? ಹಲ್ಲೆಲೂಯಾ. ಯೋಬನ ಕಷ್ಟ ಬರಬಾರ್ದಿತ್ತ? ಬರಲೇಬೇಕಿತ್ತು. ಹೌದು ತಾನೆ? ಸರಿಯಾಗಿ ಧ್ಯಾನ ಮಾಡಿದಾಗ ಅನಿಸುತ್ತೆ. ಈಗ ನಮಗೂ ಹಂಗೆ ಅನಿಸುತ್ತೆ, ನಂಗೆ ಯಾಕೆ ಸ್ವಾಮಿ ಕಷ್ಟ ಅನ್ಬೇಡಿ, ಸ್ವಲ್ಪ ನೀ ಅಂದಿರೋದನ್ನೇ ಮೆಲ್ಕಾಕಿ ನೋಡು, ನೀ ಕೊಟ್ಟಿರೋ ಕಮ್ಮಿನೇ ಕಂಡುಬಿಡು ಸ್ವಾಮಿ ಅಂತಿದ್ದೀರ. ನೀ ನಂಗೆ ಕೊಟ್ಟಿರೋದು ಕಮ್ಮಿನೇ. ಇವತ್ತು ಎಷ್ಟೋ ಸಾರಿ ನನಗೆ ಬಂದಂಥ ನೋವುಗಳನ್ನ ಅನ್ಕೋತೀನಿ, ನಾನಿದ್ದಂಥ ಸ್ಥಿತಿಗೆ ನನಗೆ ಬಂದಂಥ ಹೋರಾಟ ತುಂಬ ಕಡಿಮೆ. ಆ ರೀತಿ ನಾನು ಹೇಳ್ತಿರುವಾಗ ದೇವರು ಅದನ್ನು ಬದಲಾಯಿಸಿದಿರ್ತದೆ ನಮ್ಮ ಜೀವನದಲ್ಲಿ. ಈ ರೀತಿ ನೆನೆಸಿ ಗುಣಗುಟ್ಟಬೇಡಿ, ಬಂದಂಥ ಸ್ಥಿತಿಗೆ ದೇವರೇ ನೀನು ಕೊಟ್ಟದ್ದು ನನಗೆ ಕಡಿಮೆ ಎಂಬುದನ್ನು ನೆನೆಸಿ. ಹಲ್ಲೆಲೂಯಾ. ಅದೇ ಹೇಳ್ತಾರೆ, ಶಕ್ತಿಯನ್ನು ಮೀರುವಂಥ ಶೋಧನೆ ನಮ್ಗೆ ಏನು ಬಿಡೋಲ್ಲ, ಬರಗೊಳಿಸೋದು. ಎಂಥ ಕ್ರಿಟಿಕಲ್ ಆಗಿ ಕಾಣಲಿ, ದೇವರಿಗೆ ನಿಮ್ಮ ನಂಬಿಕೆ ಇದೆ, ಸಹಿಸ್ಕೋಬೋದು ಎಂಬುದಾಗಿ. ಆಮೇಲೆ ಯೆಶಾಯ 47ನೇ ಅಧ್ಯಾಯಕ್ಕೆ ಬಂತು. ಯೆಶಾಯ 47ನೇ ಅಧ್ಯಾಯ ಅದರ 7ನೇ ವಚನ. 47ನೇ ಅಧ್ಯಾಯ ಅದರ 7ನೇ ವಚನ.
ಇದು ಬಾಬೇಲ್ ಬಗ್ಗೆ ಹೇಳ್ತಾ ಇದೆ. ಬಾಬೇಲ್ ಪಟ್ಟಣ. ಬಾಬೇಲ್ ಯಾರು ಕಟ್ಟಿದ್ದು ಹೇಳಿ ನೋಡೋಣ. ಬಾಬೇಲ್ ಪಟ್ಟಣವನ್ನು ಯಾರು ಕಟ್ಟಿದ್ದು? ನಿಮ್ರೂದ್ ಕಟ್ಟಿದ್ದು. ಪ್ರಪ್ರಥಮವಾದಂಥ ಪಟ್ಟಣಗಳು. ಬಾಬೇಲೇ ಇಡೀ ಈ ಲೋಕಕ್ಕೆ ಇವತ್ತಿಗೂ, ಭೂಮಿಯ ಕಡೆಯವರೆಗೂ ಈ ಲೋಕಕ್ಕೆ ಕೆಟ್ಟದ್ದು ಎಲ್ಲಿಂದ ಬರ್ತದೆ ಅಂತ ಬೈಬಲ್ ಹೇಳ್ತಾ ಗೊತ್ತಾ? ಬಾಬೇಲಿಂದ ಬರುವಂಥದ್ದಾಗಿದೆ. ಈ ಬಾಬೇಲ್ ಅಂದುಕೊಳ್ತಂತೆ, ಗಮನಿಸ್ರಿ, ನಾನು ಶಾಶ್ವತವಾದ ನಾಡಿ ಎಂದು ನೀನು ಅಂದುಕೊಂಡು ಅವರ ಹಿಂಸೆಗಳನ್ನು ಮನಸ್ಸಿಗೆ ತಾರದೆ ಅವುಗಳಿಂದ ನಿನಗಾದ ಪರಿಣಾಮವನ್ನು ನೆನೆಸಿಕೊಳ್ಳಲಿಲ್ಲ. ಅವನೇನಂದುಕೊಳ್ಳಂತೆ ಗೊತ್ತಾ? ನಾನೇ ಇರುವವಳು, ನನ್ನ ಹೊರತು ಇನ್ನು ಯಾರೂ ಇಲ್ಲ, ನಾನು ವಿಧವೆಯಾಗಿ ಕೂತುಕೊಳ್ಳುವುದಿಲ್ಲ, ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂದುಕೊಳ್ಳುವವಳೇ. ಇದು ಹೆಮ್ಮೆಯ ಮಾತಿನ ಬಗ್ಗೆ ಹೇಳ್ತಾ ಇದೆ. ಈ ಬಾಬೇಲ್ ಅಂದುಕೊಂಡಂತಹ ಸ್ಥಿತಿ ಎಲ್ಲವನ್ನ ಹೇಳಿ ಈಗ 10ನೇ ವಚನವನ್ನು ನಾನು ಓದ್ತೀನಿ. 10ನೇ ವಚನವನ್ನು ಓದ್ತೀನಿ, ಗಮನಿಸಿರಿ. ನೀನು ಮಾಡಿದ ಕೇಡಿಗೆ ಭಯಪಡದೆ ನನ್ನನ್ನು ಯಾರು ನೋಡರು ಎಂದುಕೊಂಡಿದ್ದಿ? ನಿನ್ನ ಜ್ಞಾನ ವಿವೇಕಗಳು ನಿನ್ನನ್ನು ಸೊಟ್ಟಿಗೆ ತಿರುಗಿಸಿದ್ರಿಂದ ನಾನೇ ಇರುವವಳು, ನನ್ನ ಹೊರತು ಇನ್ನು ಯಾರು ಇಲ್ಲವೆಂದು ಯೋಚಿಸಿಕೊಂಡಿದ್ದಿ. ಹೀಗಿರಲು ನೀನು ಮಂತ್ರಿಸಿ, 11ನೇ ವಚನ ಗಮನಿಸಲಿ, ನೀನು ಮಂತ್ರಿಸಿ ನಿವಾರಿಸಲಾರದ ಕೇಡು ನಿನಗೆ ಸಂಭವಿಸುವುದು, ನೀನು ಪರಿಹರಿಸಲಾಗದ ವಿಪತ್ತು ನಿನ್ನ ಮೇಲೆ ಬೀಳುವುದು, ನೀನು ತಪ್ಪಿಸಲರಿಯದ ನಾಶನವು ನಿನಗೆ ತಟ್ಟನೆ ಉಂಟಾಗುವುದು. ಎದ್ದು ನಿಲ್ಲು, ನೀನು ಬಾಲ್ಯಾರಭ್ಯ ಪ್ರಯಾಸಪಟ್ಟು ಅಭ್ಯಾಸಿಸಿರುವ ನಿನ್ನ ಮಂತ್ರ ತಂತ್ರಗಳನ್ನು ಲೆಕ್ಕವಿಲ್ಲದ ನಿನ್ನ ಮಾಟಗಳನ್ನು ಪ್ರಯೋಗಿಸು. ಇದರಿಂದ ಒಂದು ವೇಳೆ ನಿನಗೆ ಪ್ರಯೋಜನವಾದೀತು. ದೇವರು ಹೇಳ್ತಿರೋದು ಏನು ಗೊತ್ತಾ? ನನ್ನ ಬಿಟ್ಟಿಲ್ಲ, ನಾನೇ ಶಾಶ್ವತ, ನಾನು ನಿಲ್ತೀನಿ, ನನಗೆ ಯಾವತ್ತು ಪುತ್ರ ಶೋಕ ಬರೋದಿಲ್ಲ, ನಾನು ಏನು ವಿಧವೆಯ ಥರ ಕೂತ್ಕೊಳ್ಳೋದಿಲ್ಲ, ನಾನು ಸ್ಟ್ರಾಂಗ್ ಅಂತ ನೆನೆಸ್ತೀಯಲ್ವಾ, ಒಂದು ದಿನ ಬರ್ತದೆ, ಪಕ್ಕನೆ ನಿನ್ನ ಮೇಲೆ ಕೈ ಬರ್ತದೆ. ಯಾರ ಬಗ್ಗೆ ಹೇಳ್ತಾ ಇದೆ ಗೊತ್ತಿರೋದು ನಮಗೆ? ನಮ್ಮೊಬ್ಬೊಬ್ಬರ ಬಗ್ಗೆ ಹೇಳ್ತಾ ಇದೆ. ಆ ರೀತಿಯಾದ ನಾನತ್ವದ ಮನಸ್ಥಿತಿ ಉಳ್ಳವರಾಗಿ ನಾನು ನೀನು ಕಾಣಿಸ್ಕೊಂಡ್ರೆ, ಯಾವ ವ್ಯಕ್ತಿಯ ಸಂಘಗಳು ನೀನು ನಾನತ್ವ ಉಳ್ಳವರಾಗಿ ಕಾಣಿಸ್ಕೊಳ್ಬೇಡ. ನಿನ್ನ ಕುಟುಂಬದಲ್ಲಿ ನಿನ್ನ ಜ್ಞಾನವನ್ನು ಯೋಚನೆ ಮಾಡಿ ನೀನು ಪರಿಗಣಿಸ್ಕೊಳ್ಬೇಡ. ನಿನ್ನನ್ನು ನೀನು ಕೆಲವರನ್ನ ನಾನು ನೋಡಿದ್ದೀನಿ, ಗಂಡನಿಗಿಂತ ನನಗೆ ಬುದ್ಧಿ ಜಾಸ್ತಿ ಇದೆ ಅಂತ ಹೇಳಿ ಕೆಲವು ಸರಿ ಜ್ಞಾನವುಳ್ಳವರಾಗಿ ತೋರಿಸ್ಕೊಳ್ತಾರೆ. ನೋ, ಇಲ್ಲ. ಸಂಪಾದನೆ ಒಂದು ವೇಳೆ ಗಂಡನಿಗಿಂತ ಹೆಚ್ಚಾಗಿ ಹೆಂಡತಿ ಮಾಡಿಬಿಟ್ರೆ ನೀನು ಯಾವತ್ತೂ ಕೂಡ ಮೇಲೆ ಎಂಬುದಾಗಿ ನೆನೆಸ್ಕೊಳ್ಬೇಡ. ಅಥವಾ ಇಡೀ ಕುಟುಂಬಕ್ಕೆ ನಿನ್ನ ಸಂಪಾದನೆ ಭಾಳ ಸಮೃದ್ಧಿಯಾಗಿ ನೀನು ಇಟ್ಟಿದ್ದೀನಿ ಅಂತೇಳಿ ನನ್ನ ಕುಟುಂಬಕ್ಕೆ ನಾನು ಬಿಟ್ಟರೆ ಇಲ್ಲ ಅಂತ ನೆನೆಸಬೇಡ. ಯಾರು ಗೊತ್ತು, ನಾಳೆ ಯಾವೋಲ ನಿನ್ನ ಮೇಲೆ ಬರ್ಬೋದು, ನಿನ್ನನ್ನು ಇಲ್ದಂಗೆ ಮಾಡಿ ನಿನ್ನ ಕುಟುಂಬ ನಡೆಸಿಬಿಡ್ಬೋದು. ಅದಾಗೋದು ಬೇಡ. ಅಲ್ಲೆಲೂಯಾ. ದೇವರೇ, ಎಲ್ಲವೂ ನಿನ್ನಿಂದ, ನಿನ್ನಿಂದಲೇ ಎಂಬ ಯಾವಾಗಲೂ ಅದನ್ನು ಉಚ್ಚರಿಸೋಣ ದೇವರ ಬಗ್ಗೆ. ಇವತ್ತು ಕೂಡ ಹಾಡ್ತೀವಿ, ನನ್ನ ಕಣ್ಮಣಿಯಂತೆ ಕಾಯುವವನೇ, ನನ್ನ ಕಾಯುವ ಕರ್ತನು ನೀನೇ, ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಲ ನನಗೆ ಉಂಟಾಯಿತು ಸ್ವಾಮಿ. ಯಾವಾಗಲೂ ದೇವರ ಕೃಪೆಯನ್ನು ಈ ರೀತಿ ಹಾಡಿ ಹೊಗಳ್ತಿರೋದಾದರೆ ನಿನ್ನ ಸ್ಥಿತಿಯನ್ನು ಕೆಳಮಟ್ಟದಿಂದ ದಿನೇ ದಿನ ಉನ್ನತವಾಗಿ ದೇವರು ಮಾಡ್ತಾ ಹೋಗ್ತಾರೆ. ಹೊರತು ಯಾವತ್ತೂ ಪಕ್ಕನೆ ನಿನ್ನ ಮೇಲೆ ಕೇಳಿ ಬರೋದಕ್ಕೆ ದೇವರ ಅವಕಾಶ ಕೊಡು. ಆಮೇಲೆ ಲೂಕನ ಬರೆಸುವಾರ್ತೆ 12ನೇ ಅಧ್ಯಾಯ. ಕೆಲವು ಹೊಸಬರಿದ್ರೆ ಗಮನಿಸ್ಕೊಳ್ರಿ. ಲೂಕನ ಬರೆಸುವಾರ್ತೆ 12ನೇ ಅಧ್ಯಾಯ, ಅದರ 19ನೇ ವಚನ. ಐಶ್ವರ್ಯವಂತರು ಹೇಳ್ತಿದ್ದಾನೆ, ಯಜಮಾನ ಹೇಳ್ತಿದ್ದಾನೆ, ನನ್ನ ಜೀವಾತ್ಮಕ್ಕೆ, ಜೀವವೇ ಬಿದ್ದದೆ ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡ. ಅದೇನಂತ ಗೊತ್ತಿದ್ದಾನೆ ಯಜಮಾನ, ಎಲ್ಲ ಸೌಕರ್ಯ ಚೆನ್ನಾಗಿ ಬಂದ್ಬಿಡ್ತು, ಫಸಲು ಅವನು ನೆನೆಸಲಿಕ್ಕಿಂತ ಹೆಚ್ಚಾಗಿ ಫಲ ಕೊಟ್ಬಿಡ್ತು. ಆಗ ಅಂದ್ಕೊತಿದ್ದಾನೆ, ಇನ್ನೇನು ನಿನ್ನ ಕಷ್ಟ, ಜೀವಾತ್ಮವೇ ಉಣ್ಣು ಕುಡಿ ಸುಖಪಡು ಅಂತ ಅಂದ್ಕೊಳ್ತೇನೆ, ನಿನಗೇನೇನು ಕೊರತೆ ಇಲ್ಲ ಅಂತ. ಆಗ ದೇವರು ಅವನಿಗೆ ಒಂದು ಮಾತಾಡ್ತಾರೆ, ಏನಂತ ಗಮನಿಸ್ರಿ. 20ನೇ ವಚನ, ಬುದ್ಧಿಹೀನನು ನೀನು. ಗಮನಿಸ್ರಿ, ತನ್ನ ಬಗ್ಗೆ ತಾನು, ತನಗಿರುವಂಥ ಸ್ಥಿತಿ, ತನಗಿರುವಂಥ ಆಸ್ತಿ ನನಗೆ ಸ್ಥಿರ, ನನಗುಂಟು, ಇನ್ಯಾರು ಇಲ್ಲ ಅನ್ನುವಂಥ ಯಾವತ್ತು ನಾನತ್ವ ತೆಗೆದುಕೊಳ್ತಾರೋ ಅಂಥವ್ರಿಗೆ ಬೈಬಲ್ ಒಂದು ಹೆಸರು ಹೇಳ್ತದೆ, ಬುದ್ಧಿಹೀನನು ಅಂತ ಹೇಳಿ. ನಿನಗಿರುವವಲ್ಲಿ ತೃಪ್ತನಾಗ್ಬಿಡಬೇಡ, ಎಚ್ಚರವಾಗಿರ್ರಿ, ನನ್ನ ಜೊತೆ ಇರ್ರಿ. ನಾನು ಬುದ್ಧಿಹೀನನಿಗೆ ಈ ಹೊತ್ತು ರಾತ್ರಿ, ಗಮನಿಸ್ರಿ, ಮುಂದೆ ಹೋದ್ರಿ, ಯಾರಿಗಾಗುವುದು? ಈ ಪ್ರಶ್ನೆನ ನಾವು ಸರಿಯಾಗಿ ದೇವರು ನನಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರೆ, ನಾನು ಯಾವುದಕ್ಕೂ ಸಿದ್ಧಪಡಿಸುವುದಕ್ಕೆ ಮೀನ್ಸ್ ಕೂಡಿಡುವುದಕ್ಕೆ ಮನಸ್ಸು ಮಾಡೋದಿಲ್ಲ. ಚಿನ್ನದ ರೇಟ್ ಜಾಸ್ತಿ ಆಗ್ತಾ
ಮನೆಯಲ್ಲಿ 3 ಗ್ರಾಮ್ ಚಿನ್ನ ಇರೋರು ಹೆಮ್ಮೆ ಸಹಿಸೋಕ್ಕಾಯ್ತಿಲ್ಲ. 3 ಗ್ರಾಮ್ ತಗೊಂಡಿದ್ದು ನಾನು 3,000 ಕೊಟ್ಟು, ಈಗ ಮಾರಿದ್ರೆ ನನಗೆ 45,000 ಬರುತ್ತೆ. ಹೆಮ್ಮೆ ಇರೋದೇ 3 ಗ್ರಾಮು, ಅದಕ್ಕೊಂಥರ ಹೆಮ್ಮೆ ಪಡೋದು ಬೇಡ. ದೇವ ಜನರೇ, ನಿಮಗೆ ಹೇಳ್ತೀನಿ, ವಿಶ್ವಾಸಿಗಳೊಳಗೆ ಇದು ಬಂದಿದೆ. ನನ್ನ ಹತ್ರ ಚಿನ್ನ ಇದೆ, ಅಂಥ ಸನ್ನಿವೇಶ ಬೇಕಾದ್ರೆ ನಾನು ಮಾರಿ ಅದರ ಪರಿಹರಿಸ್ಕೋತೀನಿ. ನೋ ಆಗೋದಿಲ್ಲ. ನಿನ್ಗೆ ಅದರ ಮೇಲೆ ಮನಸ್ಸಿದ್ದು ಬಿಟ್ಟರೆ ಅದನ್ನು ಮಾರಿಯೂ ಡಾಕ್ಟ್ರ್ ಹೇಳ್ತಾರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂಥ ಸನ್ನಿವೇಶ ತಂದುಬಿಡ್ತಾರೆ. ಇವತ್ತು ನಮ್ಮ ಹೃದಯದಲ್ಲಿ ಬರಲಿ, ದೇವರೇ ನನಗೆ ಇಷ್ಟಿರಲಿ, ಇನ್ನೂ ಇದಕ್ಕಿಂತ 10 ಪಟ್ಟು ಬರಲಿ, ನನ್ನ ದೃಷ್ಟಿ ನಿನ್ನ ಮೇಲೆ. ದಾವೀದನು ಹೇಳ್ತಿದ್ದಾನೆ, ನನ್ನ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಕೊಟ್ಟು ಸ್ಟ್ರಾಂಗಾಗಿ ನಿಲ್ಲಿಸ್ಬಿಟ್ಟಿದೆಯಲ್ಲ ಸ್ವಾಮಿ, ಆದರೂ ನೀನು ನನ್ನ ಮುಖವನ್ನು ಮರೆ ಮಾಡಿಕೊಂಡಿಯೇನು ಎಂಬುದಾಗಿ ನಾನು ಕಳವಳಗೊಂಡೇನು ಅಂತ ಈ ಅನುಭವಕ್ಕೆ ನಾನು ಬರಬೇಕು. ಇವತ್ತು ಪ್ರಸಂಗ ನಾನು ಬರ್ತೀನಿ, ಗಮನಿಸ್ರಿ. ನಿನ್ನ ಅನುಭವ ಹೆಂಗಿರ್ಬೇಕು ಗೊತ್ತಾ? ಎಷ್ಟೇ ಬೆಳೀರಿ, ಇವತ್ತು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ನಿನಗೆ ಭಯ ಸ್ಟಾರ್ಟ್ ಆಗಬೇಕು. ನಾನು ಯಾಕೆ ಇವತ್ತು ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ನಾನು ಯಾಕೆ ಈ ವಾರ ಸಭೆಗೆ ಹೋಗೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಕಾಣ್ತಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಸುಖವಾಗಿದ್ದೀನಿ, ಬಟ್ ಕರ್ತನೆಗೆ ಕೊಡಬೇಕಾದ ಸಮಯವನ್ನು ನಾನು ಕೊಡಲಿಲ್ಲ ಅಂದರೆ ನಿನಗೆ ಭಯ ಸ್ಟಾರ್ಟ್ ಆಗಬೇಕು. ನೀನು ಪ್ರಾರ್ಥನೆಗಾಗಿ ಹೋಗೋಕ್ಕಾಗಲಿಲ್ಲ, ನೀನು ವೈಯಕ್ತಿಕವಾಗಿ ಕೂರಲಿಲ್ಲ ಅಂತ ಹೇಳಿದ್ರೆ, ಸತ್ಯವೇದಕ್ಕೆ ನೀನು ಸಮಯ ಕೊಡಲಿಕ್ಕಾಗಲಿಲ್ಲ ಅಂದರೆ ನಿನ್ನೊಳಗೆ ಭಯ ಪ್ರಾರಂಭ ಆಗಬೇಕು. ಯಾಕೆ ನನ್ನಲ್ಲಿ ಆಗ್ತಿದೆ? ಒಂದು ವೇಳೆ ಹಣ ಹೆಚ್ಚಾಗಿರೋದನ್ನು ದೇವರಿಂದ ನಾನು ದೂರ ಆಗ್ತಿದ್ದೀನೋ? ಗಮನ ಇರಲಿ. ದೇವರಾತ್ಮ ನಿಮ್ಮನ್ನು ಎಚ್ಚರಿಸಿದ್ದಾರೆ. ಒಂದು ವೇಳೆ ಎಂಥ ಉನ್ನತವಾದ ಸ್ಥಿತಿಗೆ ಬಂದರೂ ನನ್ನಲ್ಲಿ ವಾಕ್ಯ ಧ್ಯಾನ ಇಲ್ಲ, ನನ್ನಲ್ಲಿ ಒಂದು ಪ್ರಾರ್ಥನೆ ಕಡಿಮೆ ಆಗ್ತಿದೆ ಅಂದರೆ ನಿನ್ನೊಳಗೆ ಭಯ ಪ್ರಾರಂಭವಾಗಲಿ. ಆಗ ನಾನು ಹೇಳ್ತೀನಿ, ಆ ಭಯ ನಿನಗುಂಟಾದ ಎಲ್ಲ ಸ್ವಾಸ್ಥ್ಯವನ್ನು ದೇವರು ಸ್ಟ್ರಾಂಗ್ ಮಾಡ್ತಾ ಹೋಗ್ತಾರೆ, ನೆಲೆಗೊಳಿಸ್ತಾರೆ. ನನ್ನ ಮಗನಿಗೆ ಬಂದಂಥ ಆಸ್ತಿ, ನನ್ನ ಮಗಳಿಗೆ ಬಂದಂಥ ಆದಾಯ ಯಾವುದು ಕೂಡ, ನಿನ್ನ ಮಕ್ಕಳಿಗೆ ಬಂದಂಥ ಕುಟುಂಬಕ್ಕೆ ಕೊಟ್ಟಂಥ ಆರೋಗ್ಯ, ನೆಮ್ಮದಿ, ಅದು ಯಾವತ್ತೂ ಕದಲದಂತೆ ನಾನು ಸ್ಥಿರಪಡಿಸ್ತೇನೆ ಎಂಬುದಾಗಿ ದೇವರು ವೈರಾಗ್ಯ ತೆಗೆದುಕೊಳ್ತಾನೆ. ನಾನು ಅದನ್ನು ಸ್ಟ್ರಾಂಗ್ ಮಾಡಿಸೋ ಸ್ವಾಮಿಯನ್ನು ಪ್ರಯತ್ನ ಮಾಡಬೇಕಾಗಿಲ್ಲ. ಯಾವುದು ಬಂದರೂ ಅದರ ಮೇಲೆ ನನಗೆ ಮನಸ್ಸಿಲ್ಲ, ಯಾವುದು ಇಲ್ಲದೆ ಇದ್ರೂ ನನ್ನ ಮನಸ್ಸಿಲ್ಲ. ನಾನು ಒಂದ್ಸರಿ ಪ್ರಸಂಗ ಮಾಡಿದ್ದೀನಿ, ಯಾವುದರ ಮೇಲೆ ನಮ್ಮ ಕಣ್ಣಿರಬೇಕು, ಯಾವುದರ ಮೇಲೆ ನಮ್ಮ ಕಣ್ಣಿರಬಾರದು ಅಂತ. ನೆನಪಿದೆಯೇನೋ ಗೊತ್ತಿಲ್ಲ. ಅನೇಕ ಸತ್ಯವಿದಲ್ಲ ಭಕ್ತರು ಯಾವುದರ ಮೇಲೆ ಕಣ್ಣಿಟ್ಟಿದ್ರು, ಯಾವುದರ ಮೇಲೆ ಕಣ್ಣಿಟ್ಟು ಕೆಲವರು ಕಣ್ಣು ಇಡಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡಿದ್ದೀವಿ. ಇವತ್ತು ನನ್ನ ಕಣ್ಣು, ನನ್ನ ದೃಷ್ಟಿ ಯಾವುದರ ಮೇಲೆ ಇರಬೇಕು ಅಂದರೆ ಎಲ್ಲವನ್ನು ಕೊಡುವಂಥ ಕರ್ತನ ಮೇಲೆ ಇರಬೇಕು ಹೊರತು ಕೊಟ್ಟಂಥವುಗಳ ಮೇಲೆ ಹೋಗ್ಬಿಡ್ಬಾರ್ದು. ಕೆಲವು ಹೆಂಗಸರು ನೀರು ತಗೊಂಡ್ರೆ ಏನು ಖುಷಿ ಗೊತ್ತು, ಎಷ್ಟು ಸೀರೆ ಗೊತ್ತು, ಕಲರ್ ಒಂದು ಮಿಸ್ ಇಲ್ಲ. ನಾವು ಯಾವ ಕಲರ್ ಮಿಸ್ ಇದ್ದೋ ದುಡುಕಿದ್ರೂ ಸೀರೆ ಏನಿಲ್ಲ, ಮಿಸ್ ಇಲ್ಲ. ಅಯ್ಯೋ, ಅದರಲ್ಲಿ ನೀನು ತೃಪ್ತರಾಗಬೇಡ, ಕೊರಗಬೇಕು. ಯಾವಾಗ ಇದೆಲ್ಲವೂ ಇದ್ದರು, ಇದೆಲ್ಲವನ್ನು ಕೊಟ್ಟಂಥ ದೇವನ ಜೊತೆ ಇದ್ದಾಗ ತೆಗೆದುಕೊಳ್ರಿ. ಕೀರ್ತನೆಗೆ ಬನ್ನಿ, 30ನೇ ಅಧ್ಯಾಯಕ್ಕೆ ಬನ್ನಿ. ಬೇಸರ ಆಗ್ತಿದೆಯಾ? ಕೀರ್ತನೆ 30ನೇ ಅಧ್ಯಾಯಕ್ಕೆ ಬನ್ನಿ. ಈಗ 9ನೇ ವಚನ ಓದೋಣ. ನಿನಗೆ ಲಾಭವೇನು? ಎಂಥ ಪ್ರಾರ್ಥನೆ ದಾವಿದ ಹೇಳ್ತಿದ್ದಾನೆ ಗಮನಿಸಿ, ನನ್ನ ಜೊತೆ ಇರಲಿ. ಒಂದು ವೇಳೆ ನಾನು ಸ್ಥಿರವಾಗಿದೆ ಅಂತ ಅನಿಸ್ಕೊಂಡೆ, ನೀನೊಂದು ಮುಖ ಮರೆಯಾದಲ್ಲ, ಈಗ ನಾನು ಸಮಾಧಿಗೆ ಸೇರಿಬಿಡ್ತೀನಿ ಅಂತ ಹೇಳ್ತಿದ್ದ. ದೇವರನ್ನು ನಾನು ಬಿಟ್ಟರೆ ನನ್ನ ಸಮಾಧಿಗೆ ಸೇರಿದವನು ಲೆಕ್ಕ ಅಂತ ಅರ್ಥ. ಈಗ ಅವನು ಪ್ರಶ್ನೆ ಆಗ್ತಿದ್ದಾನೆ, ನನ್ನನ್ನು ಮಾತ್ರ ಸಾಯಿಸಬೇಡ ಸ್ವಾಮಿ ಅಂತ. ಹೆಂಗೆ? ಈಗ ಹೇಳ್ತಿದ್ದಾನೆ, ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನ್ನ ಲಾಭವೇನು? ಗಮನಿಸಲಿ. ಹಾಗಿದ್ರೆ ದೇವರು ಇಲ್ಲಿ ಲಾಭ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ ಲಾಭ ತಗೊಳಕ್ಕೆ ನೋಡ್ತಾರೆ ಅಂತ ಅರ್ಥ. ಇವನು ಬದುಕಿದ್ರೆ ಅವನು ಹೇಳ್ತಿದ್ದಾನೆ, ಇಲ್ಲಿ ನಂಗೆ ಲಾಭ ಕೊಡಲಿಲ್ಲ ಅಂದರೆ ನೀನು ಅಲ್ಲಿಗೆ ಹಾಕಿ ನೀನು ಲಾಭ ಕಂಡುಕೊಳ್ಳೋ ಪ್ರಯೋಜನ. ನಾನೇನು ಮಾಡ್ತೀನಿ ಬದುಕಿದ್ರೆ ಗೊತ್ತಾ? ಮೇಲೆ ಹೇಳ್ತಾನೆ, ಮಣ್ಣು ನಿನ್ನನ್ನು ಸೂಚಿಸುವುದು, ಆಗ ನನ್ನ ನಂಬಿಕೆಯನ್ನು ಹೊಗಳುವುದು. ಅಂದರೆ ಅರ್ಥ ಏನು? ನನ್ನ ಬದುಕಿಸಿದ್ರೆ ನಾನು ಸ್ತುತಿ ಮಾಡ್ತೀನಿ, ನನ್ನ ಬದುಕಿಸಿದ್ರೆ ನಿನ್ನ ನಂಬಿಕೆಯನ್ನು ಕೊಂಡಾಡ್ತೀನಿ, ನನ್ನ ಸಾಯಿಸಿಬಿಟ್ರೆ ನಿನ್ನ ತಾನೇ ಲಾಸು ಅಂತ ಕೇಳ್ತಿದ್ದ. ಈಗ ನೀವು ನಾನು ಬದುಕಿಸು ಸ್ವಾಮಿ ಸ್ತುತಿಸ್ತೀನಿ ಅಂತ ಹೇಳೋಕ್ಕೆ ಯೋಗ್ಯತೆ ಇದ್ದ? ಭಕ್ತರು ಕೇಳಿ, ದಿನವೆಲ್ಲ ಸ್ತುತಿ ಮಾಡಿರಿ ನೀವು ಅವ್ರನ್ನ ಅಂತ. ಏನಂದ್ರು? ಸಾಯಿಸೋದು ವಾಸ ನನ್ನ ಅಂದ್ರೆ ನಾನು ಬದುಕ್ಸೋಕ್ಕಿಂತ ನಾನು ತೆಗೆದುಬಿಡೋದು ವಾಸ ಇವರು. ದಾವಿದ ಹೇಳ್ತಿದ್ದಾನೆ, ನಾನು ಸಾಯಿಸಬೇಡ ಸ್ವಾಮಿ, ನಾನು ಬದುಕಿಸಿದ್ರೆ ನಿಂಗೆ ಲಾಭ ಅಂತ. ಅದೇ ನಾವು ಮಾತ್ರ ಅರ್ಥ. ಇವತ್ತು ನಮ್ಮನ್ನು ಬದುಕಿಸು ಸ್ವಾಮಿ ಅಂತ ಕೇಳೋ ಯೋಗ್ಯತೆ ನಮಗಿದೆಯಾ? ಇನ್ನು ಮೇಲೆ ಮಾತು ಕೇಳಿದ್ರು, ದೇವರೇ ನಾನು ಬದುಕಿಸು, ನಿನ್ನ ನಂಬಿಕೆಯನ್ನು ನಾನು ಹೊಗಳ್ತೀನಿ, ನನ್ನ ಬದುಕಿಸು, ಎಡೆಬಿಡದ ನಾನು ಸ್ತೋತ್ರ ಮಾಡ್ತೀನಿ. ಚರ್ಚ್ ಯಾವಾಗಲೂ ದೂರದಲ್ಲಿದೆ, ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ, ಕೀ ತಗೊಬಂದ್ರಿ, ಯಾವಾಗ ಬೇಕಾದ್ರೂ ಇಸ್ಕೊಳ್ರಿ,
ಆರಾಧನೆ ಮಾಡಿರಿ ಬಂದು. ಯು ಪಿ ಎಸ್ ಆನ್ ಮಾಡಪ್ಪ ಬೇಗ ಹೋಗಿ, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ನೀವು ಎಚ್ಚರವಾಗಿದ್ದೀರಾ ಅಂತ ಚೆಕ್ ಮಾಡೋಕ್ಕೆ ಮತ್ತೆ ಹೋಯ್ತು ನನಗೆ ಕರೆಂಟ್. ಹಲ್ಲೆಲೂಯಾ. ಎಚ್ಚರವಾಗಿರೋಣ. ದೇವರು ಒಳ್ಳೆಯವರು. ಆಮೇಲೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಆದಿತ ಕೇಳ್ತಾನೆ, ನನ್ನನ್ನು ಬದುಕಿಸಿದ್ರೆ ನಿಮ್ಗೆ ಸ್ತೋತ್ರ ಮಾಡು, ನನ್ನನ್ನು ಸಾಯಿಸಿದ್ರೆ ನಿಮ್ಗೆ ಲಾಸ್ ಮಾಡು. ಇವತ್ತು ನನ್ನ ಸಭೆಯ ಜನರಿಗೆ ಒಂದು ತಬಕ ಬರಬೇಕು. ದೇವರೇ, ನಾನು ಬದುಕಿದ್ರೆ ನಿಂಗೆ ಲಾಭ ಅಂತ ನಾನು ಹೇಳ್ತೀನಿ. ನಾನು ದೇವರ ಸೇವಕನಾಗಿ ಹೇಳ್ತೀನಿ, ನಾನು ಬದುಕಿದ್ರೆ ದೇವರೇ ನಿಂಗೆ ಲಾಭ. ನೀವು ಒಬ್ಬೊಬ್ಬರು, ನಾನು ಒಬ್ಬೊಬ್ಬರಿಗೆ ಮಾತು ಹೇಳ್ಬೇಕು. ಆಮೇಲೆ ನಾನು ಬದುಕಿಸು, ಯಾವ ಜಾಗ ತೋರಿಸು, ಎಷ್ಟು ದೂರ ಕಳಿಸು, ನಾನು ಹೋಗಿ ಅವ್ರು ಪ್ರೇಯರ್ ಮಾಡ್ಬಿಟ್ಟು ಬರ್ತೀನಿ. ನಾನು ಕೇಳ್ತೀನಿ ದೇವರು. ನಾನು ಸೋಮಾರಿತನ ಆಡೋಲ್ಲ. ದೇವರೇ, ಎಷ್ಟೇ ಸಮಯ ಆಗಿರಲಿ, ಏನೇ ಆಗಿರಲಿ, ನಾನು ದುಡಿತೀನಿ. ನಾನು ಬದುಕಿಸಿದ್ರೆ ನಿನಗೋಸ್ಕರ ನಾನು ದುಡಿತೀನಿ ಅಂತ ಹೇಳ್ತೀನಿ. ನಮ್ಮ ಸಭೆಯಲ್ಲಿ ಇನ್ನು ಕೆಲವರು, ನಾನು ಬದುಕಿಸಿದ್ರೆ ಆ ಕಂಪ್ನಿನ ಉದ್ಧಾರ ಮಾಡ್ತೀನಿ. ಯಾವ ಕಂಪ್ನಿನ? ಕೆಲಸಕ್ಕೆ ಹೋಗ್ತಾರಲ್ಲ. ನಾನು ಬದುಕಿಸಿದ್ರೆ 1 ಲಕ್ಷ ಕೊಟ್ಬಿಟ್ಟು ಈ ಕಾಲೇಜ್ ಓದ್ತೀನಿ. ನಾನು ಬದುಕಿಸಿದ್ರೆ 3 ಲಕ್ಷ ಕೊಟ್ಬಿಟ್ಟು ಆ ಕಾಲೇಜ್ ಓದ್ತೀನಿ. ಕೆಲಸ ತಕ್ಕೋತೀನಿ. ಕರ್ತನಿಗಾಗಲ್ಲ, ಸ್ವಾರ್ಥಕ್ಕೆ. ದಯಮಾಡಿ ಪ್ರಿಯ ಸಭೆಯೇ, ತಾವೀದನ ತನ ಹೇಳಬೇಕು, ನಾನು ಸಾಯಿಸಬೇಡ ಸ್ವಾಮಿ ನೀನು ಅಂತ. ಅವ್ನು ಮಾತನಾಡ್ತಾ ಅದುವೇ, ನಾನು ಸಾಯಿಸಬೇಡ ನೀನು, ನಾನು ಬದುಕಿದ್ರೆ ನಿನಗೆ ಲಾಭ ಅಂತ ಹೇಳ್ತಿದ್ದ. ಮುಂದೆ ಓದ್ತೀನಿ, ಗಮನಿಸಿ. 10ನೇ ವಚನ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಗಮನಿಸ್ರಿ, ಇಷ್ಟೇ ಅವನು ಪ್ರಾರ್ಥನೆ ಮಾಡಿತ್ತು. ದೇವರೇ, ನಿನ್ನ ಮುಖ ನನಗೆ ಮರೆಯಾಗೋಯ್ತೇನೋ ಅಂದ್ಕೊಂಡ್ಬಿಟ್ಟೆ. ನನ್ನ ಕಳವಳ ಸ್ಟಾರ್ಟ್ ಆಯಿತು. ಆಗ ಮುಖ ಮರೆಯಾದ್ರಿಂದ ಎಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಎಂಬುದಾಗಿ ಅನಿಸ್ಬಿಡ್ತು. ಗಮನಿಸ್ರಿ, ದೇವರನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಗಲಿದ್ದು ದಾವೀದ ಹೇಳ್ತಾನೆ, ನಿನ್ನಿಂದ ಸಾಯೋದಕ್ಕೆ ಸಮ ಅಂತ ಹೇಳ್ತಾನೆ. ಆ ಅನುಭವನ ಕೇಳಿ, ದೇವರೇ ನಾನು ಸ್ತುತಿ ಮಾಡ್ತೇನೆ, ನಿನ್ನ ನಂಬಿಕೆನ ಯಾವಾಗಲೂ ಕೊಂಡಾಡ್ತೀನಲ್ವ, ನನ್ನ ಉಳಿಸು ಅಂತ ಕೇಳಿದ ತಕ್ಷಣ ಅದು 11ನೇ ವಚನ ಗಮನಿಸ್ರಿ. ಆಗ ನೀನು, ಯಾವಾಗ? ಸುಖದಿಂದಿದ್ದಾಗ ನಾನು ಅಂದುಕೊಂಡಲ್ಲ. ಯಾವಾಗ? ಸುಖದಿಂದಿದ್ದಾಗ ದೇವರ ಮುಖದಲ್ಲಿ ನನಗೆ ಮರೆಯಾಗೋಯ್ತು, ನಾನು ಬದುಕಬೇಕು, ನೀನು ಸ್ತುತಿ ಮಾಡಬೇಕು ಅಂತ ಅಂದ್ಕೊಂಡಲ್ಲ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ. ಹಲ್ಲೆಲೂಯಾ. ಎಂಥ ಒಂದು ಗ್ರೇಟ್ ಪ್ರೇಯರ್. ಗಮನಿಸ್ರಿ, ಎಂಥ ಒಂದು ಪ್ರಾರ್ಥನೆ. ಇಮಿಡಿಯೇಟ್ ದೇವರಿಂದ ಅಲ್ಲಿ ಉತ್ತರ ಬರ್ತದೆ. ನಾನು ಹಿಂಗೆ ಕೇಳ್ತೀನಿ, 1ನೇ ವಚನದಿಂದ ಹೋದರೆ ಶತ್ರುವಿನ ಅಪಾಯದಿಂದ ತಪ್ಪಿಸುವಂಥ ಪ್ರಾರ್ಥನೆ. ಆದರೆ 4ನೇ ವಚನ 6ನೇ ವಚನ ಹೇಳ್ತದೆ, ನಾನಂತೂ ಸುಖದಿಂದ ಇದ್ದಾಗ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಈಗ ಗೋಳಾಟವನ್ನು ತಪ್ಪಿಸಿ. ಇವನು ಗೋಳಾಟ ಯಾಕೆ ಬಂತು ಹೇಳಿ ನೋಡೋಣ. ದೇವರು ಮರೆ ಮಾಡ್ಕೊಂಡ್ಬಿಟ್ಟ ನನಗೆ ನನ್ನ ಮುಖವನ್ನು. ಅದಕ್ಕೋಸ್ಕರ ನನಗೆ ಕಳವಳ ಆಯಿತು, ದುಃಖ ಆಯಿತು, ಗೋಳಾಟ ಆಯಿತು. ಈಗ ದೇವರು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದ್ದೆ. ಈಗ 12ನೇ ವಚನ ಎಲ್ಲ ಓದೋಣ. 12ನೇ ವಚನ ಎಲ್ಲ ಓದೋಣ. ಎಲ್ಲ ತೆಗೆದುಕೊಳ್ಳೋಣ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೇಳಿಸಿರುವುದು, ನನ್ನ ದೇವರೇ ನಿನ್ನನ್ನು ಸದಾ ಕಾಲವು ಸ್ತುತಿಸುವುದು. ಈ ಮಾತನ್ನ ಓದಿರಬಾರ್ದು, ಇದು ನಿಮ್ಮ ಮಾತಾಗಿರಬೇಕು. ಇವತ್ತು ನೀನು ಬದುಕಿಸಿದಾರ? ಕಳೆದ ದಿನಗಳಲ್ಲಿ ಮಳೆಯಿಂದ ಕೆಲವು ಸತ್ತೋಗಿದ್ದಾರೆ ಗೊತ್ತಾ? ಮಳೆಯಿಂದಲೇ ಕೆಲವು ಸತ್ತೋಗಿದ್ದಾರೆ. ಹಾಗಂತ ನಮ್ಮ ನಗರದಲ್ಲಿ ಮಳೆ ಆಗಿಲ್ಲ ಅಂತನ? ಆಗಿದೆ, ಆದರೂ ಸತ್ತಿಲ್ಲ. ಆಗ ಈಗ ಹೇಳಬೇಕು, ಇದರಿಂದ ಯೆಹೋವನೇ ನನ್ನ ಮನಸ್ಸು ನಿನ್ನೇನು ಮಾಡಬೇಕಂತೆ? ಎಡಬಿಡದೆ ಅಂತ ಅರ್ಥ ಏನು? ಪಕ್ಕದಲ್ಲಿ ಕೈ ಕೊಟ್ಟೇಳಿ ಯಾವಾಗಲೂ ಮಾಡಮ್ಮ ನಾವು ಅಂತ. ಯಾವಾಗಲೂ ಸ್ತೋತ್ರ ಮಾಡಮ್ಮ, ಯಾವಾಗಲೂ ಅಲ್ಲಿ ಲೂಯ ಸ್ತೋತ್ರ 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 ಅಂತ ನಾನು ಸ್ತೋತ್ರ ಮಾಡ್ತಿರ್ತೀನಿ. ಬೇಡ, ನನ್ನ ತಪ್ಪಾಯ್ತ. ಮಧು ಎಡಬಿಡದೆ ಸ್ತೋತ್ರ ಮಾಡ್ತಾಳೆ. ನಾನು ಸರಿಯಾಗಿ ಅವ್ರನ್ನ ಚುಚ್ಚೋ ಥರ ಒಂದು ಬೈದ್ಬಿಡ್ತೀನಿ. ಆ ಸ್ತೋತ್ರ ಸ್ಟಾಪ್ ಆಗಿ ನನಗೆ ಉತ್ತರ ಕೊಟ್ಟಾಳ, ಪುನಃ ಸ್ತೋತ್ರ ಮಾಡಿಲ್ಲ. ಸ್ಟಾಪ್ ಮಾಡ್ಬಿಟ್ಟು ನಂಗೆ ಉತ್ತರ ಕೊಡ್ತಾಳೆ. ಹೌದು ತಾನೆ? ಇದಾಗಬಾರ್ದು. ಆಯಿತು ಅಂತ ಹಳೆ ಸ್ವಭಾವ ಹಂಗೆ ಇತ್ತು ಮೊದಲಿಗೆ. ಅಂದ್ಗಳ ಬಗ್ಗೆ ಖುಷಿ ಪಡ್ತಿದ್ದ. ಹಲ್ಲೆಲೂಯಾ. ನಮ್ಮ ಸ್ವಭಾವ ಇದಾಗಿರಬೇಕು. ಇದರಿಂದ ನನ್ನ ಮನಸ್ಸು ಎಡಬಿಡದೆ ನೀನು ಕೊಂಡಾಡ್ತಿ. ಯಾಕೆ ಗೊತ್ತಾ? ನನ್ನ ಉಳಿಸ್ಬಿಟ್ಟೆ ಅಂದರೆ ನೀನು ನನ್ನ ನೋಡ್ತಾ ಇದೆಯಾ, ನೀನು ನನ್ನ ಕಟ್ಟಾಕ್ಷಿಸ್ಬಿಟ್ಟೆ ಸ್ವಾಮಿ, ಅಷ್ಟು ಸಾಕು ಅಂತ ಹೇಳ್ತಿದ್ದಾನೆ ದಾವೀದ. ಹಲ್ಲೆಲೂಯಾ. ಕಡೆಯದಾಗಿ ಒಂದು ವಚನ ಓದಿಸಿ ನಾನು ಮುಗಿಸ್ಬಿಡ್ತೀನಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ. ಇವತ್ತು ನಾನು ಹೇಳಿದ್ದೀನಿ 10 ನಿಮಿಷ ಲೇಟ್ ಆಗ ಏನು ಮಾಡಬೇಕು?
7ನೇ ಅಧ್ಯಾಯ 12ನೇ ಅಧ್ಯಾಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ಅಧ್ಯಾಯ ಅದರ 7ನೇ ವಚನವನ್ನು ಈ ಕಾರಣದಿಂದ ಗಮನಿಸ್ರಿ. ಯಾವ ಕಾರಣದಿಂದ? ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಪ್ರಸಂಗ, ಕೇಳಿಸ್ಕೊಂಡ್ರ? ಈ ಕಾರಣದಿಂದ ನನಗೆ ಗೊತ್ತಾಗೋಯ್ತು. ಹಿಂಗೆ ಅನ್ಕೋಬಾರ್ದು. ದಾವೀದ, ಯೋಬ, ಈ ಎಲ್ಲ ಇನ್ನೊಂದು ಪಟ್ಟಣದ ಬಗ್ಗೆ ಹೇಳಿದೆ, ಯಾವುದದು? ಬಾಬೆಲ್. ಈ ಎಲ್ಲದರ ಬಗ್ಗೆ ಕೇಳಿಸ್ಕೊಂಡು ಈ ಕಾರಣದಿಂದ ನನಗೆ ತಿಳಿಸಲ್ಪಟ್ಟಂಥ ರಹಸ್ಯಗಳೆಲ್ಲವೂ ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ, ಪಕ್ಕ ನೋಡಿ ಹೇಳಿ, ನಾನು ಇನ್ಮೇಲೆ ಹೊಗಳ್ಕೊಳ್ಳಲ್ಲ, ಸುಮ್ಮನಿರ್ತೀನಿ ಅಂತ ಹೇಳಿದ್ರ? ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಸುಮ್ಮನಿದ್ದಾರೆ? ನಮ್ಮ ಮನುಷ್ಯನಲ್ಲಿ ಆಗದಿರೋದೇ ಸುಮ್ಮನಿರೋ ಕೆಲಸ. ಸುಮ್ಮನಿರಬೇಕು ನಾವು ಯಾವ ವಿಷಯದಲ್ಲಿ? ಹೊಗಳಿಕೊಳ್ಳದೆ. ಇದನ್ನು ಕಲ್ತ್ಕೊಂಡ್ಬಿಟ್ರೆ ನಾನೊಬ್ಬ ಸೇವಕನಾಗಿ ಈ ಆಶೀರ್ವಾದ ವರ್ಷದಲ್ಲಿ ಪ್ರಾಮಿಸ್ ಮಾಡ್ತೀನಿ, ನಿನಗೆ ಯಥೇಚ್ಛವಾದ ಆಶೀರ್ವಾದ ಹುಡ್ಕೊಂಡು ಬರುತ್ತೆ. ಯಾಕೆಂದರೆ ನನ್ನ ಮಗನು ಹೊಗಳಿಕೊಳ್ಳಲ್ಲ ಅನ್ನೋ ತೀರ್ಮಾನ ಅವ್ರು ಗೊತ್ತಾಗ್ಬೇಕು. ಆಮೇಲೆ ಕೆಲಸ ನನ್ನೇ ಬಿಟ್ಟು ಪರೀಕ್ಷೆ ಮಾಡಿಸ್ತಾರೆ. ಹೊಗಳಕಂದ್ರೆ ಏನೋ ನೋಡು ಮಗನೇ ಅಂತ ನನ್ನೇ ಬಿಟ್ಟು ಪರೀಕ್ಷೆ ಮಾಡಿಸ್ತಾರೆ. ಅಹಂಕಾರ, ಕೆಲವರಿಗೆ ತುಂಬ ದೀನತೆ ಇರ್ತಾರೆ, ನಾನು ಬೈದರೆ ಸಹಿಸ್ಕೊಂಡಿರ್ತಾರೆ. ಸಡನ್ಲಿ ಕೋಪ ಬರ್ತದೆ, ಬಂತು ಅವರಲ್ಲಿ ತಪ್ಪಾದಂಥ ಉದ್ದೇಶ ಅಂತ ಅರ್ಥ. ನನ್ನೇ ಬಿಡ್ತಾರೆ. ಬೈ ಚಂದ್ರು, ನೀನು ಪುಷ್ಪ ಲೇಟಾಗಿ ಬಂದಾಗ ಆರಾಧನೆಗೆ ಸರಿಯಾಗಿ ಬೈ, ಏನು ಮಾತಾಡ್ತಾರೆ ನೋಡೋಣ. ಅಲ್ಲೆಲ್ಲೂಯ್ಯ. ಗಮನಿಸರ, ಮುಂದೆ ಓದ್ತೀನಿ. ಸುಮ್ಮನಿರುತ್ತೇನೆ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದಾನೆ. ಹಾಗಿದ್ರೆ ಸೈತಾನ ಇಲ್ಲಿ ನನಗೆ ಒಳ್ಳೇದು ಮಾಡ್ತಿದ್ದಾನೆ, ಕೆಟ್ಟದ್ದು ಮಾಡ್ತಿದ್ದಾನೆ? ಅಲ್ಲೇ ಇರುವುದಿಲ್ಲ. ಸೈತಾನನನ್ನು ನನ್ನ ಬಳಿ ಕಳುಹಿಸಿದ್ದಕ್ಕಾಗಿ ನೀನು ಸ್ತೋತ್ರ ಅನ್ಬೇಕು ದೇವರಿಗೆ. ಸೈತಾನ ಸ್ತೋತ್ರ ಮಾಡಿಬಿಡ್ಬೇಡಿ. ಸೈತಾನನ ದೂತ ನನ್ನ ಬಳಿ ಕಳುಹಿಸಲ್ಪಟ್ಟಿರೋದ್ರಿಂದ ಯಾತಕ್ಕೆ ಅವನು ಬಂದಿದ್ದು? ಈ 2 ವಿಷಯ ನಡೆಯುತ್ತೆ. ಸೈತಾನ ಒಬ್ಬ ಬಂದರೆ ನಂತರ ಯಾತಿಗೆ ಬಂದ ಅಂತ ದೇವ್ರನ್ನ ಗುಣಗುಟ್ಟಂಗೆ ಮಾಡ್ತಾನೆ ಅವನು. ಬಟ್ ದೇವರ ವಿಷಯ ತಿಳ್ಕೊಂಡಿದ್ರೆ, ನೀನು ಬಂದಿರೋದ್ರಲ್ಲೇ ನಾನು ಹೆಚ್ಚಿಸ್ಕೊಳ್ಳಲ್ಲ, ನಾನು ದೇವರನ್ನ ಬಿಟ್ಟು ಬಾಳಲ್ಲ, ದಾವೀದರಂತೆ ನನ್ನ ದೇವರ ಮುಖ ಎಲ್ಲಿ ಮರೆಯಾಗ್ಬಿಡ್ತು ಅನ್ನೋ ಕಳವಳ ನನಗೆ ಉಂಟಾಗ್ತದೆ ಅನ್ನುವ ತೀರ್ಮಾನದಲ್ಲಿ ನನಗುಂಟಾದ ಎಲ್ಲ ಹೋರಾಟಗಳಿಗೆ ದೇವರಿಗೆ ಸ್ತೋತ್ರ ಮಾಡುವ ಅಭ್ಯಾಸ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ದೇವರು ಒಳ್ಳೆಯವರ? ಎಂಥ ಸಂದರ್ಭದಲ್ಲಿ ನೀವು ಹೇಳ್ರಿ, ಆತನ ಹಾಗೆ ನನ್ನ ವಿಷಯದಲ್ಲಿ ಒಳ್ಳೆಯವರು ಯಾರು? ನನ್ನ ವಿಷಯ ಆತನು ತುಂಬ ಒಳ್ಳೆಯದು. ಎಷ್ಟೊಂದು ಕೃಪೆ ತೋರಿಸಿದ್ದಾರೆ, ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಇನ್ನು ಅನೇಕ ವಿಷಯಗಳು ನಾನು ಮಾತನಾಡಬೇಕು, ಸಮಯ ಇಲ್ಲದಿರೋದ್ರಿಂದ ನಾನು ಇಷ್ಟಕ್ಕೆ ನಾನು ಮುಗಿಸ್ತೇನೆ. ನಾನು ಎಷ್ಟೇ ಏನು ಹೇಳ್ಬೋದು, ನಾನು ಸಮಯಕ್ಕೆ ಸರಿಯಾಗಿ ಮುಗಿಸ್ಕೊಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇವತ್ತಿನ ತಾತ್ಪರ್ಯ ಬಂದೆ, ನಾನಂತೂ ಸುಖದಲ್ಲಿದ್ದಾಗ ಯೋಗ ಹೇಳ್ತೇನೆ, ಆಗ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಈಗ ನನ್ನ ಪರಿಸ್ಥಿತಿ ಈಗ ಆಗೋಯ್ತು. ಅದರ ನಿಮಿತ್ತವಾಗಿ ದೇವರ ಹತ್ರ ಒಂದು ಬದಲಾವಣೆಯನ್ನು ತಂದುಕೊಳ್ತಾನೆ. ಒಂದು ವೇಳೆ ನಿನಗೆ ಉಂಟಾದ ಎಲ್ಲವುಗಳ ಮೇಲೆ ಜನರು ನನ್ನನ್ನು ನೋಡಲಿ. ಕೆಲವು ಸಲ ಪ್ರಶ್ನೆ ಹಾಕಿದೆ ನಿಮಗೆ, ನಮಗೆ ಬೇಕು ಅಂತ ತೆಗೆದುಕೊಂಡಂಥ ವಸ್ತುಗಳಿಗಿಂತ ಮತ್ತೊಬ್ಬರ ಹತ್ರ ಇದೆಯಲ್ಲ ಅಂತ ತೆಗೆದುಕೊಳ್ಳುವಂಥ ವಸ್ತುಗಳೇ ಜಾಸ್ತಿ ಆಗಿರುತ್ತೆ. ಮತ್ತೊಬ್ಬರ ಹತ್ರ ಇದೆಯಲ್ಲ. ದೇವನಹಳ್ಳಿ ಬಗ್ಗೆ ನೀವು ಕೇಳಿಸ್ಕೊಂಡಿರೋ ಗೊತ್ತಿಲ್ಲ. ದೇವನಹಳ್ಳಿ ಏರ್ಪೋರ್ಟ್ ಆಗುವಾಗ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಎಲ್ಲ ಹಂತದಲ್ಲಿ ನಾನಿದ್ದು. ಅಲ್ಲಿ ಏರ್ಪೋರ್ಟ್ ಆಗುವಾಗ ಸಾವಿರಾರು ಎಕರೆನ ದೇವನಹಳ್ಳಿ ಜನರಿಂದ ಜಮೀನನ್ನು ಗೌರ್ಮೆಂಟ್ ತಗೊಳ್ತು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಮಾಡಲಿಕ್ಕೋಸ್ಕರವಾಗಿ. ಆಗ ಒಂದೊಂದು ಎಕರೆಗೆ ಅವ್ರಿಗೆ ಎದುರು ನೋಡೋದಕ್ಕಿಂತ ದುಪ್ಪಟ್ಟಾದ ಹಣ ಜನರಿಗೆ ಬಂದುಬಿಡ್ತು. ಆಗಲೇ ಕ್ರೈಮ್ ಸ್ಟೋರಿ ಅನ್ನೋದು ಪ್ರಾರಂಭ ಆಗಿತ್ತು. ಪ್ರತಿ ದಿನದ ಕ್ರೈಮ್ ಸ್ಟೋರಿ ಯಾರ ಬಗ್ಗೆ ಬರ್ತಿದ್ರು? ದೇವನಹಳ್ಳಿ ಜನರ ಬಗ್ಗೆ ಬರ್ತಿತ್ತು. ತುಂಬ ಹಣ ಬಂದುಬಿಡ್ತು, ತುಂಬ ಹಣ. ಬರೀ ಕೊಲೆ, ಬರೀ ಜಗಳ, ಹೊಡೆದಾಟ, ಸ್ವಂತ ಕುಟುಂಬದ ಅಣ್ಣ ತಮ್ಮಂದರಲ್ಲಿ. ಪಕ್ಕದ ಮನೆಯವರು ನಾನಿವತ್ತೊಂದು ಕಾರ್ ತಗೋತೀನಿ, 10 ಲಕ್ಷ ರೂಪಾಯಿ ಬೆಲೆ ಭಾಳ ಕಾರ್ ತಗೊಂಬರ್ತೀನಿ. ನಾಳೆ 12 ಲಕ್ಷದ ಬೆಲೆ ಬಾಳೋ ಕಾರ್ನ ಪಕ್ಕದ ಮನೆಯನ್ನು ತಂದಿದ್ದರೆ, ಇವತ್ತು ತಂದ ಕಾರ್ನ ಇವನು 5 ಲಕ್ಷಕ್ಕೆ ಸೆಕೆಂಡ್ ಹ್ಯಾಂಡ್ಲಿ ಮಾರಿಬಿಟ್ಟು 14 ಲಕ್ಷದ ಕಾರ್ ತೋರಿಸಿದ್ದೇವೆ. ಅರ್ಥ ಆಯ್ತಾನೆ ಹೇಳಿದ್ದು? ಹಣ, ನಾನು ಅಥವಾ ನನ್ನದೇ ಹೆಚ್ಚು ಅನ್ನೋದನ್ನು ತೋರಿಸ್ಕೊಳ್ಳುವ ಪ್ರಯತ್ನ. ಈ ರೀತಿ ಮಾಡಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ನಮ್ಮಲ್ಲಿ ಯಾವುದೇ ಕಾರಣಕ್ಕೆ ಹೆಚ್ಚಿಸಿಕೊಳ್ಳುವಾಗ ನಾನತ್ವ ಬರಬಾರದು. ಪೌಲ ಅದು ಹೇಳ್ತಿದ್ದಾರೆ, ನಾನು ಹೆಚ್ಚಿಸಿಕೊಳ್ಳಬಾರದು ಎಂಬುದಕ್ಕಾಗಿ ಸೈತಾನ ದೂತನನ್ನು ಕಳುಹಿಸಲ್ಪಟ್ಟು ಒಂದು ಶೂಲ ಚುಚ್ಚುತ್ತದೋ, ಒಂದು ನಾಟಿದೆಯೋ ಎಂಬಂತೆ ನನ್ನ ಯಾವಾಗಲೂ ಚುಚ್ಚುತ್ತಾ ಇದೆ. ಯಾಕಂದರೆ ನೀನು ಹೆಚ್ಚಿಸ್ಕೊಂಡ್ಬಿಡ್ಬೇಡ ಮಗನೇ, ಹೆಚ್ಚಿಸ್ಕೊಂಡ್ಬಿಡ್ಬೇಡ. ಪೌಲನ ಸ್ಥಿತಿ ಸುಂದರವಾಗಿತ್ತು ಕಡೆಯ ದಿನಗಳವರೆಗೆ. ಯಾಕೆ ಗೊತ್ತಾ? ಅವನು ಹೆಚ್ಚಿಸ್ಕೊಂಡಿಲ್ಲ. ಇವತ್ತು ನನ್ನ ಜೀವನ ಅಂತ್ಯದಲ್ಲಿ ಚೆನ್ನಾಗಿರಬೇಕಾ?
ಯಾವುದೇ ಕಾರಣಕ್ಕೂ ನೀವು ಹೆಚ್ಚಿಸ್ಕೊಳ್ಬೇಡ. ಪಕ್ಕದ ಕೈ ಕೊಟ್ಟು ಹೇಳೋಣ, ಯಾವುದಕ್ಕೂ ನಾವು ಹೊಗಳ್ಕೊಳ್ಳೋದು ಬೇಡ, ಹೆಚ್ಚಿಸ್ಕೊಳ್ಳೋದು ಬೇಡ. ಕರ್ತನೆ ಮಾತ್ರ ಎದುರಿಟ್ಕೊಳ್ಳೋಣ.